ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ. ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಗುರುವಿನ ಬೆಳಗಿನಲ್ಲಿ ಬೆಳಗಿದ 770 ಅಮರಗಣಗಳಿಗೂ ಲಿಂಗ ಲಕ್ಷದ ಮೇಲಣ 96 ಸಾಹಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು ಇಂದು 12ನೇ ಶತಮಾನದ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಅರಿವು ಆಚಾರ ಅನುಭಾವದ ಮೂಲಕ ಚಿಂತನ ಮಂಥನ ನಡೆಸಿ ಯಾವ ಒಂದು ವಿನೂತನವಾದ ದರ್ಶನವನ್ನು ಈ ಲೋಕಕ್ಕೆ ಕರುಣಿಸಿದರು, ಆ ದರ್ಶನದ ಕುರಿತು ಕೆಲವು ವಿಚಾರಗಳನ್ನು ಬಸವಾದಿ ಶರಣರ ವಚನಾಧಾರಿತವಾಗಿ ನಾವು ಇವತ್ತು ಚಿಂತನೆ ಮಾಡಬೇಕಾಗ್ಯದ. ಬಸವಣ್ಣನವರ ಒಂದು ದರ್ಶನ ಪರಂಪರೆ ಭಾರತೀಯ ದಾರ್ಶನಿಕ ಪರಂಪರೆಗೆ ಒಂದು ಹೊಸ ಆಯಾಮವನ್ನೇ ತಂದುಕೊಡ್ತು. ಇಡೀ ಪ್ರಪಂಚದೊಳಗೆ ಭಾರತೀಯ ದಾರ್ಶನಿಕ ಪರಂಪರೆ ಸುಮಾರು ಕ್ರಿಸ್ತ ಪೂರ್ವ 7-8 ಸಾವಿರ ವರ್ಷಗಳ ಪ್ರಾಚೀನ ಪರಂಪರೆ ಅಂತ ಹೇಳ್ಕೊಂಡು ಬರಲಾಗ್ಯದ. ಈ ಒಂದು ದಾರ್ಶನಿಕ ಪರಂಪರೆಗೆ ಬಸವಣ್ಣನವರು ಒಂದು ಅದ್ಭುತವಾದ ಹೊಸ ಆಯಾಮವನ್ನು ತಂದುಕೊಟ್ರು. ಅವರದೇ ಒಂದು ವಚನವನ್ನು ನಾವು ಗಮನಿಸಬಹುದು. ಹರನೆ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ, ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಹೇಳ್ಕೊಂಡಾರ. ಅಪ್ಪ ಬಸವಣ್ಣನವರ ಈ ಒಂದು ವಚನವನ್ನು ನಾವು ಗಮನಿಸಿದಾಗ ಧರ್ಮ ಸಂತಾನ ಅಂತ ಹೇಳ್ಕೊಂಡಿರುವ ಉದ್ದೇಶ ಏನು?
ಅವರು ಎಲ್ಲಿಯೂ ಕೂಡ ತಮಗೆ ತಮ್ಮ ಜನನಕ್ಕೆ ಕಾರಣವಾಗಿರುವಂತಹ ತಂದೆ ತಾಯಿಯರ ಹೆಸರನ್ನು ತಮ್ಮ ಯಾವ ವಚನದಲ್ಲಿಯೂ ಉಲ್ಲೇಖ ಮಾಡುವುದಿಲ್ಲ. ಅವರು ಉಲ್ಲೇಖ ಮಾಡಿರೋದು ತಾವು ಧರ್ಮ ಸಂತಾನ ಅಂತ ಹೇಳಿಕೊಂಡ್ರು. ಇದಕ್ಕೆ ಕಾರಣ ಅಂತಂದರೆ ಒಂದು ದಾರ್ಶನಿಕ ಪರಂಪರೆ ಸಾವಿರಾರು ವರ್ಷಗಳ ಹಿನ್ನೆಲೆಯಲ್ಲಿ ಸಾಗಿ ಬಂದಿರ್ತದೆ. ಹಾಗೆ ನಮ್ಮ ದೇಶದ ಅತಿ ಪ್ರಾಚೀನ ದಾರ್ಶನಿಕ ಪರಂಪರೆ ಅದು ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ಉತ್ಖನನದ ಕಾಲದಲ್ಲಿ ಸಂಶೋಧನೆಯಾದಂಥದ್ದು. ಅದು ಶೈವ ದಾರ್ಶನಿಕ ಪರಂಪರೆ. ಆ ಶೈವ ದಾರ್ಶನಿಕ ಪರಂಪರೆಯ ಬಳಿ ಬಿಡಿದು ಕಾಲಾನಂತರದಲ್ಲಿ ಅದು ಎರಡು ವಿಭಾಗವಾಯಿತು. ಒಂದು ಶೈವ ದರ್ಶನ, ಇನ್ನೊಂದು ಶಾಕ್ತ ದರ್ಶನ ಅಂತ ಎರಡು ಭಾಗ ಆಯಿತು. ಆ ಶೈವ ದರ್ಶನದಲ್ಲಿ ಮತ್ತೆ ಸಪ್ತಶೈವಗಳು ದಾರ್ಶನಿಕ ಪರಂಪರೆ ಸಾಗಿ ಬರ್ತದೆ. ಶಾಕ್ತ ದರ್ಶನದಲ್ಲಿಯೂ ಕೂಡ ನವಶಕ್ತಿಯರ ಉಪಾಸನೆಯ ಹಿನ್ನೆಲೆಯಲ್ಲಿ ಶಾಕ್ತ ದರ್ಶನ ಪರಂಪರೆಯೂ ಸಾಗಿ ಬಂದದು. ಆದರೆ ಬಸವಾದಿ ಶರಣರು ತಮ್ಮ ಪೂರ್ವದ ಎಲ್ಲ ದಾರ್ಶನಿಕ ಪರಂಪರೆಗಳ ವಿಚಾರಗಳನ್ನು ಅರಿತು ಚಿಂತನ ಮಾಡಿ ತಮ್ಮದೇ ಆದ ಒಂದು ವಿನೂತನವಾದ ದಾರ್ಶನಿಕ ಪರಂಪರೆಯನ್ನು ಅನುಭವ ಮಂಟಪದ ಮೂಲಕ ಇಡೀ ಪ್ರಪಂಚಕ್ಕೆ ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅನುಭವ ಮಂಟಪದ 770 ಜನ ಅಮರ ಗಣಗಳೆನಿಸಿದಂತಹ ಶರಣ ಶರಣೀಯರು ಯಾವ ಒಂದು ತಾತ್ವಿಕ ನಿಲುವಿನಲ್ಲಿ ಅರಿವು ಆಚಾರ ಅನುಭವದ ನೆಲೆಯಲ್ಲಿ ಅವರು ಚಿಂತನ ಮಾಡಿ ಒಟ್ಟು ಮೊತ್ತವಾಗಿ ಏನು ಒಂದು ಪರಂಪರೆ ಬಂತೋ ಅದಕ್ಕೆ ನಾವು ಬಸವ ತತ್ವ ದರ್ಶನ ಅಂತ ಕರೆದಿದ್ದೇವೆ. ಇಲ್ಲಿ ಬಸವ ಅನ್ನುವ ಶಬ್ದ ವ್ಯಕ್ತಿವಾಚಕವಾಗಿರದೆ ತತ್ವವಾಚಕವಾಗಿ ಬಳಕೆಯಾಗ್ಯದ. ಬಸವ ತತ್ವ ಅಂದ್ರೆ ಬಸವಣ್ಣನವರನ್ನು ಮೊದಲುಗೊಂಡು 770 ಜನ ಶರಣ ಶರಣೆಯರ ಒಟ್ಟು ತಾತ್ವಿಕ ಚಿಂತನದ ಮೊತ್ತ ಅದು ಬಸವ ತತ್ವ. ಇಂತಹ ಬಸವ ತತ್ವ ದರ್ಶನವೇ ಅದು ತಾತ್ವಿಕ ಹಿನ್ನೆಲೆಯೊಳಗೆ ಲಿಂಗಾಯತ ತತ್ವ ದರ್ಶನ ಅಂತ ಕರ್ಕೊಂಡು ಬಂತು. ಶರಣರ ಕೊಟ್ಟಂತಹ ಕೊಡುಗೆಯಾದುದರಿಂದ ಶರಣರ ತತ್ವ ದರ್ಶನ ಅಂತಲೂ ಕರೆಯಲಾಗ್ಯದ. ಸೊ 3 ಪದಗಳು ಸಾಮಾನ್ಯವಾಗಿ 12ನೇ ಶತಮಾನದ ವಚನಕಾರರಲ್ಲಿ ಬಳಕೆಯಾಗಿದೆ. ಒಂದು ಬಸವಣ್ಣನವರ ಹೆಸರಿನಲ್ಲಿ ಬಸವ ದರ್ಶನ, ಇನ್ನೊಂದು ಶರಣರ ಹೆಸರಿನಲ್ಲಿ ಶರಣ ತತ್ವ ದರ್ಶನ, ಬಸವಣ್ಣನವರು ಕರುಣಿಸಿದಂತಹ ಒಂದು ಇಷ್ಟಲಿಂಗ ಪರಂಪರೆಯ ಹಿನ್ನೆಲೆಯಲ್ಲಿ ಅದು ಲಿಂಗವಂತ ತತ್ವದರ್ಶನ. ಈ ರೀತಿಯಾಗಿ 3 ಶಬ್ದಗಳು ಬಳಕೆಯಾಗಿದ್ದರೂ ಕೂಡ ಅವು ಪರ್ಯಾಯವಾಚಿ ಪದಗಳೇ ಹೊರತು ಭಿನ್ನ ಏನೂ ಅಲ್ಲ. ಈ ಅರ್ಥದಲ್ಲಿ ನಾವು ಇವತ್ತು ಆ ವಿಚಾರ ತಗೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಈ 3 ವಿಷಯವನ್ನು ನಾವು ಗಮನ ಇಟ್ಕೊಳ್ಬೇಕು. ವಚನದಲ್ಲಿ 3 ತತ್ವಗಳು ಅಡಕಾಗಿದ್ದಾವೆ. ವಚನದಲ್ಲಿ 3 ತತ್ವಗಳಿದ್ದಾವೆ. ನ ವ ಅಂತಂದ್ರೆ ವಚಿಸು, ಚ ಅಂದ್ರೆ ಚರಿಸು, ನ ಅಂದ್ರೆ ನಯನಿಸು. ವ ಅಂದ್ರೆ ವಚಿಸು, ಏನನ್ನ ತತ್ವವನ್ನು ವಚಿಸಬೇಕು. ಯಾವ ತತ್ವವನ್ನು ನಾವು ವಚಿಸ್ತೇವೆ ಆ ತತ್ವವನ್ನು ಆಚರಿಸಬೇಕಲ್ಲ. ಆಚರಿಸಿದಾಗ ಅದು ಸಿದ್ಧಾಂತವಾಗ್ತದೆ, ಅದು ಚರಿಸು. ಯಾವಾಗ ಸಿದ್ಧಾಂತವಾಗ್ತದೋ ಅದು ಅಂತರಂಗದೊಳಗೆ ಅನುಭವಿಸಬೇಕಾಗ್ತದೆ. ಆ ಅನುಭಾವಿಕ ನೆಲೆಯಲ್ಲಿ ಹೊರಹೊಮ್ಮಿದ್ದು ನಯನಿಸು, ಅದು ದರ್ಶನ. ಸೊ ಇಲ್ಲಿ ನಾವು ತತ್ವಜ್ಞಾನದ ದೃಷ್ಟಿಯಿಂದ ಯಾವುದನ್ನು ಫಿಲಾಸಫಿ, ಮೆಟಾಫಿಸಿಕ್ಸ್ ಆ್ಯಂಡ್ ಮಿಸ್ಟಿಸಿಸಮ್ ಅಂತ ಕರಿತೇವೋ ಆ 3 ಕೂಡ ನಮ್ಮ ನ ಅನ್ನುವಂಥ 3 ಅಕ್ಷರಗಳ ಸುಂದರವಾದ ಆ ಶಬ್ದದಲ್ಲಿಯೇ ಅಷ್ಟಾವರಣದ ಅರಿವು, ಪಂಚ ಆಚಾರಗಳ ಆಚರಣೆ, ಷಟ್ಸ್ಥಲದ ಅನುಭವ. ಸೊ ಈ 3 ಅವಿನಾಭಾವವಾಗಿ ಬಂದವರು, ಬಿಚ್ಚಿ ಬೇರ್ಪಡಿಸ್ಲಿಕ್ಕಾಗೋದೇ ಇಲ್ಲ. ತತ್ವದ ತಿಳುವಳಿಕೆಯ ದೃಷ್ಟಿಯಿಂದ ಅಷ್ಟಾವರಣ ವಿಚಾರಗಳನ್ನು ಚಿಂತನ ಮಾಡಬಹುದು, ಪಂಚಾಚಾರಗಳ ವಿಚಾರಗಳನ್ನು ಚಿಂತನ ಮಾಡಬಹುದು, ಷಟ್ಸ್ಥಲದ ವಿಚಾರಗಳನ್ನು ಚಿಂತನ ಮಾಡಬಹುದು. ಆದರೆ ಭಕ್ತಾಂಗನ ಹಿನ್ನೆಲೆಯೊಳಗೆ ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿ ಇರುವಂತಹ ದರ್ಶನವೇ ಅದು ಲಿಂಗವಂತ ದರ್ಶನ, ಅರ್ಥಾತ್ ಬಸವ ದರ್ಶನ.
ಸೊ ಈ ಅರ್ಥದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ನಾವು ಅಷ್ಟಾವರಣದ ತತ್ವದಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷ, ಮಂತ್ರ 8 ತತ್ವಗಳೇನಿದ್ದಾವೆ, ಈ 8 ತತ್ವಗಳು ಸಮಾನವಾಗಿ ತಾತ್ವಿಕ ಅರ್ಥವನ್ನು ಒಳಗೊಂಡಂತಹದ್ದು. 8 ತತ್ವಗಳು ಕ್ರಿಯಾರೂಪದಲ್ಲಿ ಹೊರಗಿದ್ದು, ಅವು 8 ತತ್ವಗಳು ಭಕ್ತನ ಅಂತರಂಗದೊಳಗೆ ಜ್ಞಾನ ರೂಪದಲ್ಲಿದ್ದಾವೆ. ಅಂತರಂಗದಲ್ಲಿ ಇರುವ ತತ್ವಗಳು ನಿರಾಕಾರ. ಆ ಅಂತರಂಗದ ನಿರಾಕಾರ ತತ್ವಗಳು ಸಾಕಾರಗೊಂಡು ಪ್ರಕಟವಾಗೋದು ಭಕ್ತಾಂಗನಲ್ಲಿಯೇ. ಅದಕ್ಕೆ ಭಕ್ತಾಂಗನನ್ನು ಹೊರತುಪಡಿಸಿ ಯಾವ ಅಷ್ಟಾವರಣ ತತ್ವಗಳೂ ಇಲ್ಲ. ಇನ್ನು ಎರಡನೇದು, ಆ 8 ತತ್ವಗಳನ್ನು ಅರಿತಂತಹ ಭಕ್ತ ವ್ಯಷ್ಟಿ ಸಮಷ್ಟಿಗತವಾಗಿ ವ್ಯಕ್ತಿ ಸಮಾಜ ಜೀವನದೊಳಗೆ 5 ಆಚಾರಗಳನ್ನು ಆಚರಿಸಬೇಕಾಗ್ತದೆ. ಆ 5 ಆಚಾರಗಳೇ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಈ 5 ಆಚರಣೆಗಳ ಸಹಜ ಸ್ಥಿತಿಯನ್ನು ಯಾವ ಭಕ್ತ ತನ್ನ ಬದುಕಿನೊಳಗೆ ಅಂಗವಿಸಿಕೊಳ್ತಾನೋ ಆ ಭಕ್ತನಿಗೆ 5 ಆಚಾರಗಳು ಪ್ರಾಣ ಸ್ವರೂಪವಾಗಿರ್ತವೆ. ಅದಕ್ಕೆ ಪಂಚಾಚಾರಗಳೇ ಪ್ರಾಣ. ಈ 5 ಆಚಾರ ಇಲ್ಲದೆ ಹೋದರೆ ಪ್ರಾಣ ಇಲ್ಲದ ದೇಹ ಶವ ಅನಿಸಿಕೊಳ್ಳುವಂತೆ. 5 ಆಚಾರಗಳು ಇಲ್ಲದೆ ಹೋದರೆ ಪ್ರಾಣವಿಲ್ಲದಂತಹ ಭಕ್ತ ಆತ ಶವ ಅನಿಸಿಕೊಳ್ತಾನೆ. ಆ 5 ಆಚರಣೆಗಳ ಒಂದು ನಿಜಾಚರಣೆ ಇತ್ತು ಅಂದರೆ ಆ ಶವ ರೂಪದಲ್ಲಿದ್ದ ಭಕ್ತ ಶಿವಸ್ವರೂಪಿ ಅಂತ ಅನಿಸ್ಕೊತಾನೆ. ಶಿವ ಅಂದರೆ ಚೈತನ್ಯ, ಶವ ಅಂದರೆ ಜಡ. ಯಾವುದಕ್ಕೆ ತನ್ನ ಅಸ್ತಿತ್ವದ ಅರಿವಿಲ್ಲ ಅದು ಜಡ. ಯಾವುದಕ್ಕೆ ತನ್ನ ಅಸ್ತಿತ್ವದ ಅರಿವದ ಎಕ್ಸಿಸ್ಟೆನ್ಸ್ ಅಂತೀವಿ ನೋಡ್ರಿ. ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿಯೂ ಕೂಡ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಒಂದು ತಾತ್ವಿಕ ಪ್ರಭೇದವೇ ಅದ ರೀ. ಹಾಗೆ ಇಲ್ಲಿ ಶರಣರೂ ಕೂಡ ಅದು ಪಾಶ್ಚಿಮಾತ್ಯ ದಾರ್ಶನಿಕ ಪರಂಪರೆ ಇರಬಹುದು, ಭಾರತೀಯ ದಾರ್ಶನಿಕ ಪರಂಪರೆ ಇರಬಹುದು, ಎಲ್ಲ ದಾರ್ಶನಿಕ ಪರಂಪರೆಗಳ ಒಳ್ಳೆಯ ಅಂಶಗಳನ್ನೆಲ್ಲ ನಾವು ಚಿಂತನೆ ಮಾಡಿದಾಗ ಆ ಎಲ್ಲ ಅಂಶಗಳು ನಮ್ಮ ಶರಣರ ತತ್ವಜ್ಞಾನದೊಳಗೆ ಅಂಗವಿಸಿಕೊಂಡಿರುವುದನ್ನು ಕಾಣ್ತೇವೆ. ಅಷ್ಟೇ ಅಲ್ಲ, ತಮ್ಮದೇ ಆದ ಸ್ವಾನುಭಾವದ ನೆಲೆಯಲ್ಲಿ ಹೊಸತನವನ್ನೂ ಕೂಡ ಶರಣರು ಕೊಟ್ಟಿರೋದನ್ನು ಕಾಣ್ತೇವೆ. ಈ ಅರ್ಥದಲ್ಲಿ ಇವತ್ತು ನಾವು ಷಡ್ಸ್ಥಲ ದರ್ಶನದ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಬೇಕಾಗಿದೆ. 6 ತತ್ವಗಳು ಎಲ್ಲಿಯೋ ಯಾರಿಗೋ ಹೇಳಿದ ತತ್ವಗಳಲ್ರಿ. ಅವು ತಮ್ಮ ಅಂತರಂಗದಲ್ಲಿಯೇ ಅನುಭವಿಸಬೇಕಾದ ತತ್ವಗಳು. ನಿಜಗುಣ ಶಿವಗಳದು ಒಂದು ಪದ್ಯದಲ್ಲಿ ಕಾಣ್ತೇವೆ. 6 ನಾನೆಂದು ವಿಚಾರಿಸು ಅಂತಾರವರು. 6 ಅಂದರೆ ವಾಸ್ತವಿಕವಾಗಿ ಅದು ಷಡ್ಸ್ಥಲನೇ ರೀ. ಬಹಳ ಜನ ಅದು 6 ಅನ್ನೋದನ್ನು ಯಾರು ಅಂತ ತಗೊಂಡು ಅಷ್ಟಕ್ಕೆ ಸೀಮಿತ ಮಾಡಿದ್ದಾರೆ. ಯಾರು ನಾನೆಂದು ವಿಚಾರಿಸು, ಹೂ ಎಮ್ ಐ, ಯಾರಪ್ಪ ನಾನು ಅಂತ ಅಷ್ಟಕ್ಕೆ ಚಿಂತನಕ್ಕೆ ತೊಡಗಿದ್ರು. ಆದರೆ ವಾಸ್ತವಿಕವಾಗಿ ನಿಜಗುಣ ಶಿವಯೋಗಿಗಳೂ ಕೂಡ ಶರಣ ಪರಂಪರೆಯ ತತ್ವಗಳನ್ನು ಅಂಗವಿಸಿಕೊಂಡೇ ಬೆಳೆದಂಥವರು. ಹೀಗಾಗಿ ಅವರು ಹೇಳ್ತಾರೆ, ನಾನು 6 ತತ್ವ ಸ್ವರೂಪಿ. ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ, ಅಖಂಡ. ಈ 6 ತತ್ವಗಳು ನಾನು ಅರಿವಿನ ಸ್ವರೂಪಿ ಇದ್ದೀನಿ ನೋಡ್ರಿ. ಅದೇ ಸತ್ ಸ್ವರೂಪಿ, ನಾನು ಚಿತ್ ಸ್ವರೂಪಿ. ಚಿತ್ ಅಂದರೆ ಚೈತನ್ಯ, ಸತ್ ಅಂದರೆ ನನಗೆ ಎಕ್ಸಿಸ್ಟೆನ್ಸ್ ಅದ, ಅಸ್ತಿತ್ವ ಅದ. ಸತ್ ಚಿತ್. ಇದಾದ ಬಳಿಕ ಆನಂದ ಸ್ವರೂಪಿಯೂ ನಾನೇ ಇದ್ದೀನಿ. ನಿತ್ಯ ಎಟರ್ನಲ್, ನಾನು ಅವಿನಾಶಿ, ನನಗೆ ಸಾವಿಲ್ಲ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಕಾರಣ ಅಂದ್ರೆ ಲಿಂಗ ತತ್ವಕ್ಕೆ ಸಾವಿಲ್ಲ. ಆ ಲಿಂಗ ತತ್ವದ ಚಿದಂಶಿಕವಾಗಿರುವ ನಮ್ಮ ಅಂತರಂಗದಲ್ಲಿರುವ ಚಿಲ್ಲಿಂಗ ತತ್ವಕ್ಕೂ ಸಾವಿಲ್ಲ. ಅದಕ್ಕೆ ಇಲ್ಲಿ ಎಟರ್ನಲ್, ನಿತ್ಯ. ಮತ್ತು ಲಿಂಗ ತತ್ವ ಪರಿಪೂರ್ಣವಾಗಿರೋದ್ರಿಂದ ಅದಕ್ಕೆ ಅದು ಪರಿಪೂರ್ಣ ತತ್ವ. ಆಮೇಲೆ ಅದು ಅಖಂಡವಾಗ್ಯದ.
ಅದು ಖಂಡಿತವಾಗಿಲ್ಲ, ಅದು ಅಖಂಡವಾಗ್ಯದ. ಈ 6 ತತ್ವ ಸ್ವರೂಪಿಯೇ ನಾನು ಅನ್ನೋದನ್ನು ಅರಿತುಕೊಳ್ಳುವಂಥ ನಿಜಗುಣ ಶಿವಗಳು ಹೇಳಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಬಸವಾದಿ ಶರಣರು ಈ ತತ್ವದ ಕುರಿತು ಚಿಂತನೆ ಮಾಡಿದ್ದಾರೆ. ಏನನ್ನಾದರೆಯೂ ಸಾಧಿಸಬಹುದು, ಮತ್ತೇನನ್ನಾದರೆಯೂ ಸಾಧಿಸಬಹುದು, ತಾನಾರೆಂಬುದ ಸಾಧಿಸಲಾಗದು. ಕೂಡಲ ಸಂಗಮ ದೇವನ ಕರುಣ ಉಳ್ಳವಂಗಲ್ಲದೆ ಅಂತ ಹೇಳ್ತಾರೆ. ಯಾರಿಗೆ ಆ ದೇವತತ್ವದ ಕಾರುಣ್ಯ ಆಗಿದೆಯೋ ಆತ ಮಾತ್ರ ತಾನಾರು, ತನ್ನ ಸ್ವರೂಪ ಏನು ಅನ್ನೋದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಇಲ್ಲಿ ಈ 6 ಸ್ಥಳದ ಹಂತಗಳೇನಿದ್ದಾವೆ ಇದು ಹೊರಗೆ ತೋರಿಸುವ ಸ್ಟೆಪ್ಸ್ ಅಲ್ಲ, ಮೆಟ್ಟಿಲಗಳು ಅಂತ ಅಲ್ಲ. ಆದ್ರೆ ಸಾಮಾನ್ಯ ಜನತೆಗೆ ಇದರದೊಂದು ಕಲ್ಪನಾ ಬರಬೇಕಲ್ಲ. ಅಂತರಂಗದೊಳಗೆ 6 ತತ್ವ ಸ್ಥಳಗಳಿದಾವಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡು ಅಲ್ಲಿ ತೋರಿಕೆಯ ದೃಷ್ಟಿಯಿಂದ ಬಹಿರಂಗದಲ್ಲಿ 6 ಹಂತಗಳು ಅಂತ ತೋರಿಸಿ ಕಲಾವಿದರ ಮೂಲಕ ಅನ್ನು ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಈ 6 ಸ್ಥಳವನ್ನು ಮೀರಿದ ಒಂದು ಸ್ಥಳ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ನಿರವಯ ಸ್ಥಳ ಅಂತ ಹೇಳ್ತಾರೆ. ನೋಡ್ರಿ ಒಂದು ವಚನದಾಗ ಬಹಳ ಸುಂದರವಾಗಿ ಹೇಳ್ತಾರೆ ಅವರು ಅಪ್ಪ ಬಸವಣ್ಣವರು ವಚನ. ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಮಹೇಶ್ವರ ನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಸಾದಿ ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಶರಣನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಐಕ್ಯನೆನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಷಡುಸ್ಥಳವ ಮೀರಿ ನಿರವಯ ಸ್ಥಳವ ನೈದುವೆ ಕೂಡಲ ಸಂಗಮ ದೇವ. ಈ ವಚನದೊಳಗೆ 6 ಸ್ಥಳದ ಅಂತರಂಗದ ಒಂದು ವಿಕಾಸ ರೀ ಇದು. ಅಂತರಂಗದ ವಿಕಾಸ, ಅಂತರಂಗದಲ್ಲಿರುವ ಆ ಚಿಲ್ಲಿಂಗ ತತ್ವದ ವಿಕಾಸವೇ ಇಲ್ಲಿ ಬಹಳ ಸುಂದರವಾಗಿ ಬಸವಾದಿ ಶರಣರ ವಚನಗಳಲ್ಲಿ ಷಟ್ಸ್ಥಲ ದರ್ಶನದ ಸಾಧನೆಯನ್ನು, ಆ ಸಾಧನೆಯ ಮೂಲಕ ಅವರು ಅಂತರಂಗದಲ್ಲಿ ಅನುಭವಿಸುವಂತಹ ಪರಮ ಆನಂದವನ್ನು ಇಲ್ಲಿ ನಾವು ಷಟ್ಸ್ಥಲ ದರ್ಶನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಮೂಲತಃ ಇದು ಸ್ಥಳ ಅಂತಂದ್ರೆ ಪರವಸ್ತು. ಸ್ಥಳ ಶಬ್ದದ ಅರ್ಥ ಪರವಸ್ತು. ಯಾವುದನ್ನು ತತ್ವಜ್ಞಾನಿಗಳು ಅಲ್ಟಿಮೇಟ್ ರಿಯಾಲಿಟಿ ಅಂತ ಕರೀತಾರೋ ಅತ್ಯಂತಿಕವಾದಂತಹ ಒಂದು ಪರಮ ಚೈತನ್ಯ ಈ ವಿಶ್ವದ ಒಳ ಹೊರಗೆಲ್ಲ ತುಂಬಿಕೊಂಡಿದೆ. ಬರೇ ವಿಶ್ವದ ಹೊರಗ ಇರೋ ಚೈತನ್ಯ ಹೇಳಿಲ್ಲ ಶರಣರು, ವಿಶ್ವದ ಒಳ ಹೊರಗೆಲ್ಲ ತುಂಬಿಕೊಂಡಿರುವ ಪರಮ ಚೈತನ್ಯ. ಯಾಕಂದ್ರೆ ವಿಶ್ವದ ಹೊರಗದ ಆ ಚೈತನ್ಯ ಅಂದ್ವಿ ಅಂದ್ರೆ ಮತ್ತು ವಿಶ್ವದ ಒಳಗೆ ಖಾಲಿ ಅದ ಅಂದಂಗೆ ಐತಲ್ಲ, ಆ ಚೈತನ್ಯ ಇಲ್ಲ ಅಂತ ಭಾವಿಸ್ಕೋಬಾರ್ದಲ್ಲ. ಮತ್ತು ಇನ್ನು ವಿಶ್ವದೊಳಗನ ಐತಿ ಅಂದ್ರೆ ಅದರ ಆಚೆ ಇಲ್ಲೇನು ಅತ್ಯತಿಷ್ಠ ದಶಾಂಗುಲ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಅಂದರೆ ಈ ಪರಮ ಚೈತನ್ಯ ಅನಂತವಾದಂತಹ ಈ ವಿಶ್ವದ ಆಚೆ ಈಚೆ ಅನ್ನುವ ಭೇದ ಭಾವವಿಲ್ಲದೆ ಇಡೀ ವಿಶ್ವದ ಒಳ ಹೊರಗೆಲ್ಲ ತುಂಬಿಕೊಂಡಿರುವ ಆ ಪರಮ ಚೈತನ್ಯ ಅದು ಹೆಂಗದ ಅಂತಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಗುಹೇಶ್ವರ ನೀ ನಿದ್ದೆಯಲ್ಲ ಇಲ್ಲದಂತೆ. ನೀ ನಿದ್ದೆಪ್ಪ, ಅದು ಹೆಂಗಿದ್ದಿ? ಇಲ್ಲದಂತೆ ಇದ್ದಿ. ಹಾಗೆ ಇಲ್ಲದಂತೆ ಇದ್ದ ಆ ಪರಮ ಚೈತನ್ಯ ತನ್ನ ಲೀಲೆಗೋಸುಗ ಅಂತಾರೆ ಶರಣರು. ತನ್ನ ಲೀಲೆಗೋಸುಗ ಆ ಪರಮ ಚೈತನ್ಯ ನೆನಹು ಮಾತ್ರದಿಂದ, ನೆನಹು ಶಬ್ದನೂ ಬಳಸ್ತಾರೆ ವಚನಗಳಲ್ಲಿ, ಲೀಲೆ ಅಂತ ಶಬ್ದನೂ ಬಳಸ್ತಾರೆ. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ ಅಂತನೂ ಉಲ್ಲೇಖ ಅದ. ಇನ್ನು ನೆನಹು ಮಾತ್ರದಿಂದ, ನೆನಹು ಅಂತ ಶರಣರು ವಚನದಲ್ಲಿ ಬಳಸ್ತಾರೆ. ಇವತ್ತಿನ ಆಧುನಿಕ ಭೌತ ವಿಜ್ಞಾನಿಗಳು ಅವರು ಬಳಸೋದು ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ ನೋಡಿ. ಒಂದು ಮಹಾನ್ ಸ್ಫೋಟ ಆಯಿತು ಈ ವಿಶ್ವದ ಅಂತರಾಳದಲ್ಲಿ, ಏನೇನೂ ಇಲ್ಲದಂತಹ ಅಂತಹ ಒಂದು ಅವಸ್ಥೆಯ ಕಾಲದಲ್ಲಿ ಒಂದು ಮಹಾಸ್ಫೋಟವಾಯಿತು. ಆ ಸ್ಫೋಟ ಸ್ಪಂದನದಿಂದಲೇ ನಾದ ಉತ್ಪತ್ತಿಯಾಯಿತು ಅಂತ, ಇವತ್ತಿನ ಧ್ವನಿ ಉತ್ಪತ್ತಿಯಾಯಿತು ಅಂತ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ. ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ, ಈ ಷಟ್ಸ್ಥಲದ ಪೂರ್ವದಲ್ಲಿ ಹೇಳುವಂತಹ ಒಂದು ಪರಂಪರೆ ಇದು.
ಅಲ್ಲಿ ಶರಣರು ಹೇಳ್ತಾರ, ಆ ನೆನಹು ಮಾತ್ರದಿಂದ ಪರವಸ್ತುವಿನ ಅಂತರಂಗದಲ್ಲಿ ಏನು ನೆನಹು ಸ್ಫುರಣೆ ಆಯ್ತಲ್ಲ, ಆ ನೆನಹು ಮಾತ್ರದಿಂದ ಚಿನ್ನಾದ ಉತ್ಪತ್ತಿ ಆಯಿತು. ಆ ಚಿನ್ನಾದವೇ ಚಿದ್ಬಿಂದುವಾಯಿತು, ಚಿದ್ಬಿಂದುವೇ ಚಿತ್ಕಲೆಯಾಯಿತು. ಚಿನ್ನಾದ, ಚಿದ್ಬಿಂದು, ಚಿತ್ಕಲೆ, ಈ ಮೂರೂ ಅವಸ್ಥೆ ಇದು ನಿರಾಕಾರ ಅವಸ್ಥೆಗಳ್ರಿ. ಈ ಚಿನ್ನಾದದಿಂದ ಸಾಕಾರ ಅವಸ್ಥೆಯ ನಾದ ಉತ್ಪತ್ತಿಯಾಯಿತು, ಚಿದ್ಬಿಂದುವಿನಿಂದ ಸಾಕಾರ ರೂಪ ತಾಳುವಂತಹ ಬಿಂದು ಉತ್ಪತ್ತಿಯಾಯಿತು, ಚಿತ್ ಕಲೆಯಿಂದ ಸಾಕಾರ ರೂಪವಾಗುವಂತಹ ಕಲೆ ಉತ್ಪತ್ತಿಯಾಯಿತು. ಚಿನ್ನಾದ, ಚಿದ್ಬಿಂದು, ಚಿತ್ ಕಲೆಯಿಂದ ನಾದ, ಬಿಂದು, ಕಲೆಗಳು ಉತ್ಪತ್ತಿಯಾದವು. ಈ ನಾದ, ಬಿಂದು, ಕಲೆಗಳ ಮೂಲ 3 ಪ್ರಣವಾಕ್ಷರಗಳು. ಅದಕ್ಕೆ ಚಿನ್ನಾದ, ಚಿದ್ಬಿಂದು, ಚಿತ್ ಕಲೆಗೆ ಬ ಸ ವ 3 ಪ್ರಣವಾಕ್ಷರಗಳಾದರೆ, ನಾದ, ಬಿಂದು, ಕಲೆಗಳಿಗೆ ಅಕಾರ, ಉಕಾರ, ಮಕಾರ ಪ್ರಣವಾಕ್ಷರಗಳದು. ಈ ಅಕಾರ, ಉಕಾರ, ಮಕಾರಗಳು ರೂಪಕ್ಕೆ ಬರುವ ಪೂರ್ವದಲ್ಲಿ ಚಿನ್ನಾದ, ಚಿದ್ಬಿಂದು, ಚಿತ್ಕಲೆ ಅವು ನಿರಾಕಾರ. ಸೊ ಆ ನಿರಾಕಾರ 3 ತತ್ವದಿಂದ ಸಾಕಾರವಾದ 3 ತತ್ವಗಳು ಹೊರಹೊಮ್ಮಿ ಅದರ ಸಂಯೋಗವೇ ಓಂಕಾರವಾಯಿತು. ಅಕಾರ, ಉಕಾರ, ಮಕಾರ ಓಂಕಾರ ರೂಪ ತಾಳ್ತು. ಈ ಹಿನ್ನೆಲೆಯಲ್ಲಿ ಶರಣರು ತಮ್ಮ ವಚನಗಳಲ್ಲಿ ಹೇಳ್ತಾರೆ, ಆ ಪರವಸ್ತು 1 2 ಆಯಿತು, 2 3 ಆಯಿತು, 3 6 ಆಯಿತು. ಅಂದ್ರೆ ಏನ್ರಿ, ಇಲ್ಲಿ 1 ಅಂದರೆ ಪರವಸ್ತು, 1 ಇದ್ದಿದ್ದು 2 ಆಯಿತು ಅಂತಂದ್ರೆ, ಒಂದಿರುವಂತಹ ಪರವಸ್ತು ಏನದ ಅದು ಅಂಗಸ್ಥಲ, ಲಿಂಗಸ್ಥಲ ಅಂತ 2 ಆಗ್ತದೆ. ಅಂಗಸ್ಥಲ, ಲಿಂಗಸ್ಥಲ. ಆಮೇಲೆ ಅದರಲ್ಲಿ ಮತ್ತೆ 3 ಹಾಕೋಂತ ಬಂತಲ್ಲ, ಅಂಗಸ್ಥಲದಲ್ಲಿ 3 ಆಯಿತು. 1 ಸ್ಥೂಲಾಂಗ, 1 ಸೂಕ್ಷ್ಮಾಂಗ, 1 ಕಾರಣಾಂಗ. ಅದನ್ನು ಅಧ್ಯಾತ್ಮಶಾಸ್ತ್ರದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಶರಣರ ಪಾರಿಭಾಷಿಕ ಶಬ್ದ ಸ್ಥೂಲಾಂಗ, ಸೂಕ್ಷ್ಮಾಂಗ, ಕಾರಣಾಂಗ. ಇನ್ನು ಲಿಂಗತತ್ವ ಅದು ಕೂಡ 3 ಆಯಿತು ಅಂತ ಹೇಳ್ತಾರೆ ಶರಣರು. ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಆಮೇಲೆ ಈ 3 ಇದ್ದಿದ್ದು ಮತ್ತೆ 6 ಆಗಬೇಕಲ್ಲ. ಅದಕ್ಕೇನಂತಾರ, ಸ್ಥೂಲಾಂಗದಲ್ಲಿ ಭಕ್ತಾಂಗ, ಮಹೇಶಾಂಗ 2, ಸೂಕ್ಷ್ಮಾಂಗದಲ್ಲಿ ಪ್ರಸಾದಿ ಅಂಗ, ಪ್ರಾಣಲಿಂಗಾಂಗ 2, ಆಮೇಲೆ ಕಾರಣಾಂಗದಲ್ಲಿ ಶರಣಾಂಗ, ಐಕ್ಯಾಂಗ ಅಂತ 2. ಹೀಗೆ ಅಂಗಸ್ಥಲ 6 ಆಯಿತು. ಈ ಕಡೆ ಲಿಂಗಸ್ಥಲ ಇಷ್ಟಲಿಂಗದೊಳಗ ಆಚಾರಲಿಂಗ, ಗುರುಲಿಂಗ. ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ. ಆಮೇಲೆ ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗ. ಸೊ 6 ಅಂಗತತ್ವಗಳು, 6 ಲಿಂಗತತ್ವಗಳು ಮೂಲ ಪರವಸ್ತುವಿನಿಂದಲೇ ಹೊರಹೊಮ್ಮಿದ್ದು. ಸೊ ಅದಕ್ಕೆ ಶರಣರು ಷಡಂಗದೊಳಗ ಷಡ್ಲಿಂಗೋಪಾಸನೆ ನಿರಂತರವಾಗಿ ನಡಿಬೇಕು ಅಂತಾರ್ರಿ. ಇವತ್ತು ಸಹಜವಾಗಿ ನಾವು ಕಾಣೋದು ಕೇವಲ ಇಷ್ಟಲಿಂಗ ಪೂಜಾ ಒಂದ ಕಾಣ್ತೀವಿ. ಆದರೆ ವಾಸ್ತವಿಕವಾಗಿ ಶರಣರು ಷಡ್ಂಗದೊಳಗೆ ಷಡ್ಲಿಂಗೋಪಾಸನೆ ನಿರಂತರವಾಗಿ ಸಾಗ್ಯದ ಅಂತ ಹೇಳ್ತಾರೆ. ಅದು ತೋರಿಸ್ಲಿಕ್ಕೆ ಬರೋದಿಲ್ಲಪ್ಪ ಅಂತಾರ್ರಿ. ಅದು ಅಂತರಂಗದಲ್ಲಿ ನಿರಂತರವಾಗಿ ನಡೆದಿರ್ತದೆ, ಅಂಗ ಲಿಂಗಮಯವಾಗ್ತದೆ. ಅವಾಗ ಇದು ಲಿಂಗ ಶರೀರ ಅಂತ ಅನಿಸ್ಕೊಂತದೆ. 6 ಅಂಗಗಳು 6 ಲಿಂಗ ತತ್ವದೊಂದಿಗೆ ಅವಿನಾಭಾವವಾಗಿ ಇರೋದರಿಂದ ಷಡಂಗದೊಳಗ ಷಡ್ಲಿಂಗೋಪಾಸನೆಯ ಕಾರ್ಯ ನಿರಂತರವಾಗಿ ನಡೆದದ. ಅದನ್ನು ಷಟ್ಸ್ಥಲ ರೂಪದಲ್ಲಿ ಶರಣರು ಇಲ್ಲಿ ಹೇಳಿರೋದನ್ನು ನಾವು ಕಾಣ್ತೇವೆ. ಪ್ರಾರಂಭದಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನ 6 ಸ್ಥಳದ ಒಂದು ದರ್ಶನವನ್ನೇ ಮಾಡಿಕೊಡ್ತದೆ. 6 ಸ್ಥಳದ ಒಂದು ದರ್ಶನ ಮಾಡಿಕೊಡ್ತದೆ. ಭಾಳ ಸುಂದರವಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಭಕ್ತ ಹೆಂಗೆ ಆಗಬೇಕಪ್ಪ, ಭಕ್ತ ಸ್ಥಳ ವಿಶ್ವಾಸದಿಂದ ಭಕ್ತನಾಗಿ, ವಿಶ್ವಾಸದೊಳಗಣ ನಿಷ್ಠೆಯಿಂದ ಮಹೇಶ್ವರನಾಗಿ, ಆ ನಿಷ್ಠೆಯೊಳಗಣ ಅವಧಾನದಿಂದ ಪ್ರಸಾದಿಯಾಗಿ, ಅವಧಾನದೊಳಗಣ ಸ್ವಾನುಭಾವದಿಂದ ಪ್ರಾಣಲಿಂಗಿಯಾಗಿ,
ಆ ಅರಿವು ನಿಜದಲ್ಲಿ ಸಮರಸವ ನೈದುದೇ ನಿರ್ಭಾವ ಪದದೊಳು ನಿಂದ ಭೇದವೇ ಐಕ್ಯ ಸ್ಥಳ ನೋಡ ಮಹೇಶ್ವರ ಅಂತಾರೆ. 6 ಸ್ಥಳಗಳಲ್ಲಿ ಭಕ್ತಿ ವಿಕಾಸ ಆಗ್ತೈತಿ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. 6 ಭಕ್ತಿಗಳು ಅಂಗಲಿಂಗವನ್ನು ಬೆಸುಗೆ ಹಾಕ್ತವ್ರಿ. ಭಕ್ತಿ ಇಲ್ಲದೆ ಇದ್ರ ಅಂಗಲಿಂಗಗಳ ಸಾಮರಸ್ಯವೇ ಸಾಧ್ಯ ಇಲ್ಲ. ಅದನ್ನು ಶರಣರು ಅವಿನಾಭಾವ ಸಂಬಂಧ ತಂದು ಕೊಟ್ಟಿದ್ದಾರೆ. ಆತ ಅಂತರಂಗದೊಳಗ ಶ್ರದ್ಧೆಯನ್ನ ಅಂಗವಿಸಿಕೊಂಡ ಅಂದ್ರೆ ಭಕ್ತ ಸ್ವರೂಪಿ ಅಂತ ಅನಿಸಿಕೊಂಡ. ಅದಕ್ಕೆ ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ ನೋಡ್ರಿ, ಭಕ್ತ ಕಾಯ ಮಮಕಾಯ ಕೂಡಲ ಸಂಗಮ ದೇವ ಅಂತಾರ್ರಿ. ಕೂಡಲ ಸಂಗಮ ದೇವ ನಿರಾಕಾರ, ದೇವರಿಗೆ ದೇಹ ಇಲ್ಲ, ದೇವರಿಗೆ ಆಕಾರ ಇಲ್ಲ. ಹಾಗಾದ್ರೆ ನಾವು ದೇವರನ್ನು ಕಾಣೋದು ಎಲ್ಲಿ? ನಿರಾಕಾರ ದೇವತತ್ವದ, ಅವ್ಯಕ್ತವಾಗಿರುವ ದೇವತತ್ವದ ವ್ಯಕ್ತ ಸ್ವರೂಪಿಯೇ ಭಕ್ತನಾದುದರಿಂದ ಸಾಕಾರ ನಿರಾಕಾರ ಏಕೋದೇವ ಸದ್ಭಕ್ತ ನೋಡ ಅಂತ ಹೇಳ್ತಾರೆ. ಭಕ್ತನೇ ಸಾಕಾರನೂ ಹೌದು, ನಿರಾಕಾರನೂ ಹೌದು. ಭಕ್ತಾಂಗನಲ್ಲಿ ಲಿಂಗತತ್ವ ನಿರಾಕಾರವಾಗಿ ಇರೋದ್ರಿಂದ, ಭಕ್ತ ಸಾಕಾರವಾಗಿ ಇರೋದ್ರಿಂದ ಸಾಕಾರ ನಿರಾಕಾರ ಏಕೋ ದೇವ. ಭಕ್ತನನ್ನ ದೇವನನ್ನ ವಿಂಗಡಿಸ್ಲಿಕ್ಕಾಗೋದಿಲ್ಲ, ವಿಭಜಿಸಿ ತೋರಿಸ್ಲಿಕ್ಕಾಗೋದೇ ಇಲ್ಲ. ದೇವ ಭಕ್ತ ಸಂಬಂಧ ಏನೆಂದು ಉಪಮಿಸುವೇನಯ್ಯ ಅಂತ ಕೇಳ್ತಾರೆ ಶರಣರು. ಏನಂತ ಉಪಮಿಸ್ಲಪ್ಪ, ಹೆಂಗ ವರ್ಣನೆ ಮಾಡಲಿ? ಅದು ಅವಿನಾಭಾವವಾಗಿರುವ ಪರಮ ಚೈತನ್ಯ. ಅದಕ್ಕೆ ಇನ್ನೂ ಅನೇಕ ವಚನಗಳಲ್ಲಿ ನಾವು ಕಾಣ್ತೀವ್ರಿ, ಭಕ್ತ ಸ್ಥಳದ ಒಂದು ದರ್ಶನವನ್ನೇ ಮಾಡ್ತಾರೆ. ಶರಣರ ಒಂದು ವಚನದಾಗ ಉಲ್ಲೇಖ ಅದ, ಚನ್ನ ಬಸವಣ್ಣವ್ರ ವಚನದಲ್ಲಿ, ಶಿವನಿಗೆ ಪಂಚಮುಖಗಳಿರುವುದನ್ನು ಎಲ್ಲರೂ ಬಲ್ಲರಲ್ಲದೆ ಭಕ್ತಂಗೆ ಪಂಚಮುಖಗಳಿರುವುದನ್ನು ಯಾರೂ ಅರಿಯರಲ್ಲ ಅಂತಾರ್ರಿ. ಪಂಚಮುಖದ ಪರಮೇಶ್ವರ ಅಂತ ಶಿವನಿಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಭಕ್ತನಿಗೆ 5 ಮುಖಗಳದಾವಪ್ಪ, ಇದು ಯಾರಿಗೂ ಗೊತ್ತಿಲ್ಲಲ್ಲ ಅಂತಾರೆ ಚನ್ನಬಸವಣ್ಣವ್ರು. ಭಕ್ತನ 5 ಮುಖಗಳು ಯಾವುದು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ಈ 5 ತತ್ವ ಮುಖಗಳು ಭಕ್ತನ ಮುಖಗಳಾದುದರಿಂದ ಭಕ್ತನೇ ಪಂಚಮುಖದ ಪರಮೇಶ್ವರ ನೋಡ ಅಂತ ಕರೀತಾರ್ರಿ. ಅಲ್ಲಿ ಶೈವ ಪರಂಪರೆಯಲ್ಲಿ 5 ಮುಖಗಳು ಶಿವನಿಗೆ ಹೇಳಿದ್ರು. ಅಘೋರ ಮುಖ ಹಿಂಗೆ ತತ್ಪುರುಷ ಹೀಗೆ ಹೇಳ್ಕೊಂತ ಬಂದರು ನೋಡ್ರಿ. ಆದ್ರೆ ಇಲ್ಲಿ ಶರಣರಂತಾರ, ಶೈವದ ಶಿವನಿಗೆ ಪಂಚಮುಖಗಳಿದ್ದಿರಬಹುದಪ್ಪ, ನಮ್ಮ ಭಕ್ತನಿಗೂ 5 ಮುಖಗಳದಾವು, ಇದು ಯಾರಿಗೂ ಗೊತ್ತಿಲ್ಲಲ್ಲ ಅಂತಾರ. ಕಾರಣ ಅಂದ್ರೆ ಭಕ್ತನೇ ಪಂಚಮುಖದ ಪರಮೇಶ್ವರ. ಅದಕ್ಕೆ ಭಕ್ತನ ಒಂದು ಶ್ರೇಷ್ಠತೆಯನ್ನ ಇಲ್ಲಿ ನಾವು ಕಾಣ್ತೇವೆ. ಮೊದಲು ಭಕ್ತ ತನ್ನಂತರಂಗದೊಳಗೆ ಶ್ರದ್ಧೆಯಿಂದ ಅಂದರೆ ವಿಶ್ವಾಸದಿಂದ ಅಂತರಂಗದಲ್ಲಿ ಸಾಧನೆ ಪ್ರಾರಂಭ ಮಾಡಬೇಕಾಗ್ತದೆ. ಈ ಸಾಧನೆಯ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ಅಲ್ಲಮ ಪ್ರಭುಗಳು ಇಲ್ಲಿ ಈ ವಚನದಲ್ಲಿ ನಾವು ಕೊಟ್ಟಿರೋದನ್ನು ಕಾಣ್ತಾ ಇದ್ದೀವಿ. ವಿಶ್ವಾಸದಿಂದ ಭಕ್ತನಾಗಿ, ಫೇತ್ ಮೊದಲು ಬೇಕು, ಶ್ರದ್ಧೆ ಬೇಕು, ನಂಬಿಕೆ ಬೇಕು. ನಂಬಿದರೆ ಪ್ರಸಾದ, ನಂಬದಿದ್ದರೆ ಕಾಳ ಕೂಟ ವಿಷ ನೋಡ ಅಂತಾರೆ ಬಸವಣ್ಣವರು. ಅದಕ್ಕೆ ಭಕ್ತನ ಒಂದು ಸಾಧನೆಯ ಮೊದಲ ಹಂತ ಅಂತಂದರೆ ಶ್ರದ್ಧೆ, ವಿಶ್ವಾಸ. ದೇವತತ್ವದಲ್ಲಿ ಶ್ರದ್ಧೆ ಇರಬೇಕು. ಹಾಗಾದ್ರೆ ಆ ದೇವತತ್ವ ಎಲ್ಲೈತಿ? ನಮ್ಮೊಳಗ ಅದ. ವಿಶ್ವದೊಳಗ ನಿರಾಕಾರ ಸ್ವರೂಪದಲ್ಲಿ, ಮಹಾಲಿಂಗ ತತ್ವ ಸ್ವರೂಪದಲ್ಲಿ ದೇವತತ್ವ ಇಡೀ ವಿಶ್ವದ ಒಳ ಹೊರಗೆಲ್ಲ ಓತಪ್ರೋತವಾಗಿ ತುಂಬಿಕೊಂಡಿದ್ರೂ ಕೂಡ ದೇಹಗತ, ಅದು ಬ್ರಹ್ಮಾಂಡಗತ, ಇಲ್ಲಿ ಪಿಂಡಾಂಡಗತವಾಗಿ ಒಳಗೊಂದು ಚೈತನ್ಯ ಐತೆಲ್ಲ, ಆ ಚೈತನ್ಯಕ್ಕೆ ಶರಣರು ಚಿತ್ತ ಚೈತನ್ಯ ಅಂದರು. ಅದಕ್ಕೆ ಶರಣರ ಪಾರಿಭಾಷಿಕ ಶಬ್ದ ಅಂದ್ರೆ ಚಿಲ್ಲಿಂಗ. ವಿಶ್ವದೊಳಗೆ ಮಹಾಲಿಂಗ ತತ್ವ, ಇಲ್ಲಿ ದೇಹಗತವಾಗಿ ಇರೋದು ಚಿಲ್ಲಿಂಗ ತತ್ವ. ಈ ಚಿಲ್ಲಿಂಗ ತತ್ವ ವಿಕಾಸ ಆಗಬೇಕಲ್ಲ, ಅದು ವಿಕಾಸವಾಗುವಿಕೆಯೇ ಷಟ್ಸ್ಥಲ. ಅಂತರಂಗದಲ್ಲಿಯ ಚಿಲ್ಲಿಂಗ ತತ್ವ ವಿಕಾಸ ಆಗಬೇಕು. ಅದು ಹೆಂಗೆ ವಿಕಾಸ ಆಗಬೇಕು? ಶ್ರದ್ಧೆಯಿಂದ ಪ್ರಾರಂಭ ಆಗ್ತದೆ ರೀ.
ಶ್ರದ್ಧೆಯಿಂದ ವಿಶ್ವಾಸದಿಂದ ಪ್ರಾರಂಭ ಆಗ್ತದ. ಆ ವಿಶ್ವಾಸವೇ ನಿಷ್ಠೆಯಾಗಿ ಪರಿವರ್ತನೆ ಆಗ್ತದ. ವಿಶ್ವಾಸ ಬೇರೆ, ನಿಷ್ಠೆ ಬೇರೆ ಅಲ್ಲ. ನಿಷ್ಠೆ ಬೇರೆ, ಅವಧಾನ ಬೇರೆ ಅಲ್ಲ. ಅವಧಾನ ಬೇರೆ, ಅನುಭವ ಬೇರೆ ಅಲ್ಲ. ಅನುಭವ ಬೇರೆ, ಆನಂದ ಭಕ್ತಿ ಬೇರೆ ಅಲ್ಲ. ಆನಂದ ಭಕ್ತಿ ಬೇರೆ, ಸಮರಸ ಭಕ್ತಿ ಬೇರೆ ಅಲ್ಲ. ಶ್ರದ್ಧೆಯೇ ರೂಪಾಂತರಗೊಳ್ತಾ ಪರಿವರ್ತನೆಗೊಳ್ತಾ ಹೋಗಿ ಸಮರಸ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಪಡೀತದೆ. ಅದು ಷಟ್ಸ್ಥಲದ ಒಂದು ದರ್ಶನವನ್ನು ನಾವು ಕಾಣ್ತೇವೆ. ಬಹಳ ಜನ ಷಟ್ಸ್ಥಲ ತತ್ವ ಅಂತ ಅಷ್ಟೇ ತಿಳ್ಕೊಂತಾರೆ. ಇನ್ನು ಕೆಲವರು ಷಟ್ಸ್ಥಲ ಅನ್ನೋದು ಒಂದು ಸಿದ್ಧಾಂತ ಅಂತ ಭಾವಿಸ್ಕೊತಾರೆ. ವಾಸ್ತವಿಕವಾಗಿ ಷಟ್ಸ್ಥಲ ಅನ್ನೋದು ತತ್ವವೂ ಹೌದು, ಸಿದ್ಧಾಂತವೂ ಹೌದು. ಇವು ಎರಡನ್ನೂ ಅಂಗವಿಸಿಕೊಂಡಿರುವ ದರ್ಶನವೂ ಹೌದು. ಆನುಭಾವಿಕ ನೆಲೆಯಲ್ಲಿ ಅದು ದರ್ಶನ. ಇಂಥ ಒಂದು ದರ್ಶನವನ್ನು ಇಲ್ಲಿ ಶರಣರು ಹೇಳ್ತಾರೆ. ಇಲ್ಲಿ ಷಟ್ಸ್ಥಲದ ಕುರಿತು ಇನ್ನೊಂದು ಮಾತನ್ನು ನಾವು ಗಮನಿಸಬೇಕು. ಷಟ್ಸ್ಥಲ ಸಾಧನೆ ಏನದ ಅಂತರಂಗದಲ್ಲಿ ಇದು ಕ್ರಮಬದ್ಧ ಸಮುಚ್ಚಯವೋ ಸಮುಚ್ಚಯವೋ ಅಂತ ಒಂದು ಸಂಶಯ ಬಹಳ ಜನ ತಾತ್ವಿಕ ಜಿಜ್ಞಾಸುಗಳಲ್ಲಿ ಈ ನೂರಾರು ವರ್ಷಗಳ ಕಾಲ ಅದು ಹಂಗ ಸಾಗಿ ಬಂದಿರೋದನ್ನು ನಾವು ಕಾಣ್ತೀವಿ. ಯಾಕಂದರೆ ಇವತ್ತಿಗೆ 100 ವರ್ಷಗಳ ಹಿಂದೆ, ಈಗ ನಾವು 2023 ಇಸ್ವಿಯಲ್ಲಿ ಇದ್ದೀವಿ. 1923ರಲ್ಲಿ ಮೊಟ್ಟ ಮೊದಲು ಫಗು ಹಳಕಟ್ಟಿ ಶರಣರು ವಚನಶಾಸ್ತ್ರ ಸಾರ ಅಂತ ಒಂದು ಸಂಪುಟವನ್ನು ಹೊರಗೆ ತಂದ್ರಲ್ಲ. ಆ ಸಂಪುಟದ ಶತಮಾನೋತ್ಸವ ವರ್ಷ ರೀ ಇದು. 100 ವರ್ಷ ಆಯ್ತು ಈಗ ವಚನ ಸಂಪುಟ ಹೊರಗೆ ಬಂದು. ಆ ವಚನ ಸಂಪುಟ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ಯಾರ್ಯಾರು ಅಲ್ಪ ಸ್ವಲ್ಪ ವಿದ್ಯಾವಂತರಿದ್ರಲ್ಲ, ಅವಾಗ ಸಮಾಜ 100ಕ್ಕೆ 10% ಸಾಕ್ಷರರಿರಲಿಲ್ಲ ರೀ. 100 ವರ್ಷದ ಹಿಂದೆ 90% ಜನ ಅನಕ್ಷರಸ್ಥರಾಗೇ ಇದ್ದರು, ವಿದ್ಯಾವಂತರಾಗಿರಲಿಲ್ಲ. ಆ ನಂತರದಲ್ಲಿ 3-4 ಶಿಕ್ಷಣ ಸಂಸ್ಥೆಗಳು, ಹಳಕಟ್ಟಿ ಶರಣರು, ಅದಕ್ಕಿಂತ ಮುಂಚೆ ನಮ್ಮ ಬೀಳೂರು ಗುರುಬಸವ ಸ್ವಾಮಿಗಳು, ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹುಟ್ಟಾಕಿದ್ರು. ಆನಂತರ ಹಳಕಟ್ಟಿ ಶರಣರು ಬಿಜಾಪುರದ BLD ಹುಟ್ಟಾಕಿದ್ರು. ಅದಾದ ಒಂದು 6 ವರ್ಷಕ್ಕೆ ಬೆಳಗಾವಿಯಲ್ಲಿ KLE ಸಂಸ್ಥೆ ತಾಳ್ತು. ಹೀಗೆ 4-6 ಸಂಸ್ಥೆಗಳು ರೂಪ ತಾಳಿದ ನಂತರ ಸಮಾಜ ಶಿಕ್ಷಣ ಪಡ್ಕೊಂತ ಬಂತು. ಅಷ್ಟರೊಳಗೆ ಒಂದು 4-6 ಶಿಕ್ಷಣ ಸಂಸ್ಥೆ ಶುರುವಾಗಿದ್ದು ಹಳಕಟ್ಟಿ ಶರಣರ ವಚನಶಾಸ್ತ್ರ ಸಾರ ಹೊರಗೆ ಬಂತು. ಆಗಲೇ ಸಮಾಜದಲ್ಲಿ ಶಿಕ್ಷಣದ ಪ್ರಜ್ಞೆ ಮೂಡಿತ್ತು. ವಚನಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ತೊಡಗಿದ್ರು. ಅವಾಗ ಗೊತ್ತಾಯಿತು ವಚನಗಳಲ್ಲಿ ಒಂದು ಅದ್ಭುತವಾದ ತತ್ವ, ಸಿದ್ಧಾಂತ, ದರ್ಶನ ಪರಂಪರೆ ಅದ ಅಂತ ಗೊತ್ತಾಯಿತು. ಅದಕ್ಕೆ ಹಳಕಟ್ಟಿ ಶರಣರು ಆ ಪೂರ್ವದಲ್ಲಿ ಶಾಸ್ತ್ರ ಪರಂಪರೆ ಇತ್ತು ಈ ದೇಶದೊಳಗೆ. ಈ ಭಾರತೀಯ ದಾರ್ಶನಿಕ ಪರಂಪರೆಯೊಳಗೆ ಶಾಸ್ತ್ರ ಪರಂಪರೆ ಇತ್ತು. ಷಟ್ಶಾಸ್ತ್ರಗಳು ಅಂತ ಕರೀತಿದ್ರು. ಶೈವ ಪರಂಪರೆಯಲ್ಲಿಯೂ ಷಟ್ಶಾಸ್ತ್ರಗಳದಾವ್ರಿ. ವೈಷ್ಣವ ಪರಂಪರೆ, ವೈದಿಕ ಪರಂಪರೆಯಲ್ಲಿಯೂ ಷಟ್ಶಾಸ್ತ್ರ ಪರಂಪರೆ ಅದಾವ, ಇದನ್ನು ತಿಳ್ಕೋಬೇಕು ನಾವು. ಆದರೆ ಶರಣರು ಅದ್ಭುತವಾಗಿ ಸ್ಥಳದ ಹಿನ್ನೆಲೆಯೊಳಗೆ ಇವರೂ ಕೂಡ ಶಿವಾನುಭವ ಷಟ್ಶಾಸ್ತ್ರ ಪರಂಪರೆ ಅಂದರು. ಅದಕ್ಕೆ ಹಳಕಟ್ಟಿ ಶರಣರು ಭಾಳ ಯೋಚನೆ ಮಾಡಿ ವಚನಶಾಸ್ತ್ರ ಸಾರ ಅಂತ ಹೆಸರಿಟ್ಟರು. ವಚನಶಾಸ್ತ್ರ ಸಾರ ಆಗಲೇ ಶಾಸ್ತ್ರ ಪರಂಪರೆ ಬಳಕೆಯಲ್ಲಿತ್ತಲ್ಲ 100 ವರ್ಷಗಳಿಂದ. ಸೊ ನಮ್ಮ ವಚನಗಳೂ ಕೂಡ ಶಾಸ್ತ್ರ ರೂಪದೊಳಗೆ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಮಠಗಳಲ್ಲಿಯೂ ಕೂಡ ಚಿಂತನ ನಡೀಬೇಕಪ್ಪ, ಶಾಸ್ತ್ರದ ರೂಪದೊಳಗೆ ಚಿಂತನ ನಡೀಬೇಕು ಅಂತ ತಿಳಿದು ಶರಣರು ಅದಕ್ಕೆ ಹಳಕಟ್ಟಿ ಶರಣರು ಹಂಗೆ ಹೆಸರಿಟ್ಟಿದ್ರು. ಈ ವಚನಗಳ ದರ್ಶನದಲ್ಲಿ ನಮಗೆ ಷಟ್ಸ್ಥಲದ ಒಂದು ಚಿತ್ರಣ ನಮಗೆ ಸಿಗ್ತದೆ. ಅದಕ್ಕೆ ಷಟ್ಸ್ಥಲ ಕ್ರಮ ಸಮುಚ್ಚಯವೋ ಸಮುಚ್ಚಯವೋ ಅಂತ ಒಂದು ಪ್ರಶ್ನೆ ಎದ್ದಿತು. ಆ ಸಂದರ್ಭದಲ್ಲಿ ಅಪ್ಪ ಬಸವಣ್ಣನವರೇ ಇನ್ನೊಂದು ವಚನದಾಗ ಹೇಳ್ತಾರೆ. ಅವರಲ್ಲಿ 2 ರೀತಿಯ ವಚನ ಅದ. ಆಗಲೇ ಒಂದು ವಚನ ಹೇಳಿದೆ ನಾನು, ಮೆಲ್ಲನೆ ಭಕ್ತ ನೆನೆಸಿಕೊಂಬೆ. ಅದು ಕ್ರಮಬದ್ಧವಾಗಿ ಸಾಧನೆ ಹೇಗೆ ಬೆಳೀಬೇಕು ಅನ್ನೋದು ಅಪ್ಪ ಬಸವಣ್ಣವ್ರು ಹೇಳಿದ ಮಾತು. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬರೀ ಕ್ರಮ ಸಮುಚ್ಚಯವಾಗಿದ್ದರೆ ಸಾಲದಪ್ಪ, ಅದು ಸಮುಚ್ಚಯವೂ ಆಗಿರಬೇಕು ಅಂತಾರೆ. ಬಸವಣ್ಣವ್ರೇ ಹೇಳ್ತಾರ್ರಿ. ಆ ವಚನವನ್ನು ಮರೆಮಾಚಿ ಭಾಳ ಜನ ಏನು ಮಾಡ್ಯಾರು ಅಂದ್ರೆ, ಚಂದ ಬಸವಣ್ಣವ್ರಿಗೆ ಪ್ರಶ್ನೆ ಮಾಡಿಬಿಟ್ಟ, ಏನು ಬಸವಣ್ಣ ನೀನು ಮರುಜೀವಣಿಯೇ ಸೇವಿಸಿ ಏನು ನೀನು 1000 ವರ್ಷ ಬದುಕ್ತೀಯ ಅಂತ ತಿಳ್ಕೊಂಡೀಯ ನೀನು?
ಕ್ರಮವಾಗಿ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಅಂತ ಚನ್ನಬಸವಣ್ಣನವರ ಮಾತಿನೊಳಗೆ ಒಂದು ವಚನ ಹುಟ್ಟಾಕ್ಯಾರ್ರಿ. ವಾಸ್ತವಿಕ ಅದು ಚನ್ನಬಸವಣ್ಣವರ ಷಟ್ಸ್ಥಲದ ಕಟ್ಟಿನೊಳಗೆ ಆ ವಚನ ಇಲ್ಲ. ಯಾಕಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟವಾಗಿರುವ ಚನ್ನಬಸವಣ್ಣನವರ ಸಂಪುಟದೊಳಗೆ ಅಡಿಟಿಪ್ಪಣಿ ಹಾಕಿ ಅಡ್ಡಗರಿ ಹೊಡೆದು ತೆಳಗ ಆ ವಚನ ಐತಿಯೇ ಹೊರತು ಚನ್ನಬಸವಣ್ಣವರ ಷಟ್ಸ್ಥಲದ ಕಟ್ಟಿನೊಳಗೆ ಆ ವಚನ ಇಲ್ಲ. ಇದು ಬಹಳ ಸೂಕ್ಷ್ಮದ್ರ ಹೆಂಗೆ ಸೇರ್ಪಡೆ ಮಾಡ್ತಾರೆ ಅನ್ನೋದಕ್ಕೆ ಬಸವಣ್ಣನವರು ಈ ತತ್ವವನ್ನು ಅದು ಶರಣರೆಲ್ಲ ವಚನಗಳಲ್ಲಿ ಹೇಳ್ತಾರೆ. ಷಟ್ಸ್ಥಲದ ನಿರ್ಮಾಪಕನೇ ಬಸವಣ್ಣ ಅನ್ನೋದು ಶರಣರ ವಚನಗಳಲ್ಲಿ ಉಲ್ಲೇಖ ಅದ. ಅದನ್ನು ಮರೆಮಾಚಲೋಸುಗ ಚನ್ನಬಸವಣ್ಣವ್ರನ್ನ ಮುಂದೆ ಮಾಡಿಬಿಡ್ತಾರೆ. ಇದು ಕಪೋಲ ಕಲ್ಪಿತ ವಚನವೇ ಹೊರತು ಆದರೆ ಚನ್ನಬಸವಣ್ಣವರು ಅದನ್ನು ಪ್ರಶ್ನೆ ಮಾಡಿಲ್ಲ. ಅದನ್ನು ಅಡಿಟಿಪ್ಪಣಿಯೊಳಗೆ ಹಾಕೊಂಡು ಬಂದಾರೆ, ಯಾರೋ ಸೇರಿಸಿದ ವಚನ. ಅದಕ್ಕೆ ಸ್ಕಾಲಿತ್ಯಗಳು ಅಂತಾರೆ, ದೋಷಗಳನ್ನು ಮಾಡ್ಕೊಂತ ಬಂದಾರ ಪ್ರಕ್ಷುಪ್ತವಾಗಿ. ಆದರೆ ಇಲ್ಲಿ ಬಸವಣ್ಣವ್ರ ವಚನ ಇನ್ನೊಂದು ನಾನು ಉಲ್ಲೇಖ ಮಾಡ್ತೇನೆ. ಇದು ಸ್ಥಳಕಟ್ಟಿನಲ್ಲೇ ಇರೋದ್ರಿ. ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನೆಂದು ಮೆಲ್ಲ ಮೆಲ್ಲನೆ ಆದಿ ಹೆನ್ನಬರ ನಾನೇನು ವಜ್ರದೇಹಿಯೇ. ಬಸವಣ್ಣನವರೇ ಪ್ರಶ್ನೆ ಹಾಕೊಂತಾರ. ನಾನೇನು ಅಮೃತವ ಸೇವಿಸಿದ್ದೇನೆ, ನಾನೇನು ಮರಜೇವಿಣಿಯ ಕೊಂಡೆನೆ, ನುಡಿದ ನುಡಿಯೊಳಗೆ ಷಡ್ಸ್ಥಲವ ಬಂದು ಎನ್ನ ಮನವ ನಿಂಬುಗೊಳ್ಳದಿದ್ದರೆ ಸುಡುವೆ ನೀ ತನುವನು ಕೂಡಲ ಸಂಗಮ ದೇವ ಅಂತ ಕೇಳ್ಕೊಂಡಾರ. ಅಂದರೆ ಇಲ್ಲಿ ಷಡ್ಸ್ಥಲ ಅನ್ನೋದು ಸಹಜ ಸಾಧಕರಿಗೆ ಅದು ಕ್ರಮ ಸಮುಚ್ಚಯವಾಗಿ ಕಂಡ್ರೆ ಅದು ಚನ್ನಬಸವಣ್ಣನಂತಹ ಅಥವಾ ಮುಕ್ತಾಯಕ್ಕಳಂತಹ ಒಂದು ಅರಿವಿನ ಅನುಭವದ ಎತ್ತರಕ್ಕೆ ತೀವ್ರವಾಗಿ ಸಾಗುವಂಥವರಿಗೆ ಅದು ಸಮಸಮುಚ್ಚಯವೂ ಹೌದು. ವ್ಯಕ್ತಿಯ ಮಾನಸಿಕ ಸ್ಥಿತಿ, ವ್ಯಕ್ತಿಯ ಭಾವನಾತ್ಮಕವಾದ ಬೆಳವಣಿಗೆ ಏನದ, ಈಗ ಶರೀರ ಕ್ರಮಬದ್ಧವಾಗಿ ಸಾವಕಾಶಾಗಿ ಬೆಳೀತದೆ ರೀ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ ಅವಸ್ಥೆ ಅಂತ ನಾವು ನೋಡ್ತೇವೆ ಶರೀರದ ಬೆಳವಣಿಗೆಗೆ. ಆದರೆ ಮನಸ್ಸು, ಅಂತಃಕರಣಗಳು, ಮನಬುದ್ಧಿ ಚಿತ್ತ ಅಹಂಕಾರಗಳು ಅವು ಈ ರೀತಿಯೊಳಗೆ ಬೆಳೆಯುವ ಅವಸ್ಥೆಗಳಲ್ರಿ. ಅವು ಸಹಜ ಅಂತರಂಗದೊಳಗೆ ನಿರಾಕಾರ ತತ್ವವಾಗಿ ಇರೋದರಿಂದ ಅವು ತೀವ್ರವಾಗಿ ಅವು ಶೀಘ್ರವಾಗಿ ವಿಕಾಸಗೊಳ್ತವೆ. ಅದಕ್ಕೆ ಲಿಂಗ ತತ್ವ ಅಂತರಂಗದೊಳಗಿನ ವಿಕಾಸ ಶರಣರು ಹೇಳುವಂತೆ ಎನ್ನ ಅರಿವಿನ ಹರಹು ನೀನು ಕಂಡಯ್ಯ. ನಮ್ಮ ಅರಿವು ವಿಕಾಸ ಆದಂತೆ 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 ಆ ದೇವತತ್ವದ ವಿಶಾಲತೆ ನಮ್ಗೆ ಅರ್ಥ ಆಗ್ತದ. ಎತ್ತ ನೋಡಿದಡತ್ತ ನೀನೇ ದೇವ, ವಿಶ್ವತೋ ರೂಹು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಬಸವಣ್ಣವರು ಚಂದ ಕಾಣ್ತೀವಲ್ಲ. ಸೊ ದೇವತತ್ವ ಅನ್ನೋದು ಕಿಂಚಿತ್ತಲ್ಲ, ಅದು ಮಹತ್ತಂತೆ ಯಾವಾಗ ಆಗ್ತದ ಅಂದ್ರೆ ನಮ್ಮ ಅಂತರಂಗದೊಳಗಿರುವ ಶ್ರದ್ಧೆ, ವಿಶ್ವಾಸ ಅದು ವಿಕಾಸ ಆದಂತೆ ಆ ದೇವತತ್ವದ ಒಂದು ವಿಶಾಲತೆಯ ಪ್ರಜ್ಞೆ ಅಂತರಂಗದೊಳಗೆ ಅದು ಸ್ಫುರಣಗೊಳ್ತದೆ. ಅದನ್ನು ಇಲ್ಲಿ ಅಪ್ಪ ಬಸವಣ್ಣನವರ ವಚನದಲ್ಲಿ ಕಾಣ್ತೇವೆ. ಅದಕ್ಕೆ ಷಡ್ಸ್ಥಲ ಅನ್ನೋದು ಕ್ರಮ ಸಮುಚ್ಚಯವೂ ಹೌದು, ಸಮಸಮುಚ್ಚಯವೂ ಹೌದು. ಇದು ಒಂದ ಅಂತ ತಿಳಿದು ವಾದ ವಿವಾದ ಮಾಡುವ ಅವಶ್ಯಕತೆ ಇಲ್ಲ. ಈ ಅರ್ಥದಲ್ಲಿ ನಾವು ಷಡ್ಸ್ಥಲದ ವ್ಯವಸ್ಥೆಯನ್ನು ತಗೊಂಡು ಹೋಗಬೇಕಾಗ್ತದೆ. ಇಲ್ಲಿ ಭಕ್ತ ಸ್ಥಳದ ವ್ಯವಸ್ಥೆಯಲ್ಲಿ, ಮಹೇಶ ಸ್ಥಳದ ವ್ಯವಸ್ಥೆಯಲ್ಲಿ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಆ ಸ್ಥಳದ ಸಂಬಂಧಪಟ್ಟಂತೆ ಇಲ್ಲಿ ನಾವು ಶರಣರ ವಚನಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಂದೆರಡು ಮೂರು ವಚನಗಳನ್ನು ನಾವು ನೋಡಬಹುದು. ಸಂಕ್ಷಿಪ್ತದಲ್ಲಿ ನಾವು ಷಡ್ಸ್ಥಲದ ದರ್ಶನ ಮಾಡಿಸುವಂಥದ್ದು. ಭಕ್ತಸ್ಥಲದ ದರ್ಶನ ಅದು ಶ್ರದ್ಧಾಭಕ್ತಿಯಿಂದ ದರ್ಶನವಾಗ್ತದೆ. ಮಹೇಶ ಸ್ಥಳದ ದರ್ಶನ ನಿಷ್ಠಾಭಕ್ತಿಯಾಗಿ ಬದಲಾವಣೆಯಾದಾಗ, ಪ್ರಸಾದಿ ಸ್ಥಳದ ದರ್ಶನ ಅವಧಾನ ಅಂದರೆ ಜಾಗ್ರ, ಎಚ್ಚರ. ಅಂತರಂಗದೊಳಗೆ ಯಾವಾಗಲೂ ಎಚ್ಚರ ಇರಬೇಕ್ರಿ. ತನುವ ತೋಂಟವ ಮಾಡಿ ಅಂತ ಅಲ್ಲಂಪ್ರಭುಗಳು ಹೇಳ್ತಾರಲ್ಲ, ಈ ತೋಟದೊಳಗೆ ಆವಾಗಲೂ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತ ನೋಡ್ರಿ. ಆ ಜಾಗ್ರತೆ ಅಂತರಂಗದೊಳಗೆ ಅವೇಕನಿಂಗ್ ಅಂತೀವಿ. ಆ ಎಚ್ಚರ ಇರಲೇಬೇಕು. ಹಾಗೆ ಅದು ಮುಂದೆ ಅನುಭವಕ್ಕೆ ಬರಬೇಕಲ್ಲ, ಅದು ಪ್ರಾಣಲಿಂಗಿ ಸ್ಥಳ. ಆ ಅನುಭವವನ್ನು ಆನಂದಿಸಬೇಕಲ್ಲ ಭಕ್ತ.
ಅದು ಶರಣಸ್ಥಳವಾಗ್ತದೆ. ಆ ಆನಂದ ಸಮರಸವಾಗಿ ಸಂಪೂರ್ಣ ತನ್ಮಯತೆ. ಸಮರಸ ಅಂದ್ರೆ ತನ್ಮಯತೆ, ದೇವ ಭಕ್ತರ ತನ್ಮಯತೆ, ಅಂಗ ಲಿಂಗ ತತ್ವದ ತನ್ಮಯತೆ. ಇದಕ್ಕೆ ಶರಣರು ಸಮರಸ ಅಂದರು. ಯೋಗ ಅನ್ನೋ ಶಬ್ದ ಕೂಡುವಿಕೆ ಅಂತ ಅದ ರೀ. ಯೋಗ ಅಂದ್ರೆ ಕೂಡುವಿಕೆ. ಕೂಡಿದ್ದು ಮತ್ತು ಅಗಲಕ್ಕೆ ಸಾಧ್ಯದ ರೀ. ಕೂಡಿದ್ದು ಅಗಲ್ತದ ಅಂತೀವಲ್ರಿ. ಎರಡು ವಸ್ತುನು ಕೂಡಿಸಿದ್ವಿ ಅಂದ್ರೆ ಮತ್ತೆ ಎರಡು ವಸ್ತುನು ಬೇರ್ಪಡಿಸಲೂಬಹುದಲ್ಲ. ಆದರೆ ಶರಣರು ಬಹಳ ಯೋಚನೆ ಮಾಡಿದ್ರು, ಸಮರಸ ಶಬ್ದ ಬಳಸ್ಯಾರ. ಶರಣರು ಸಮರಸ, ಬಿಚ್ಚಿ ಬೇರಾಗದಂತೆ. ಒಮ್ಮೆ ಬೆರೆತು ಬಿಟ್ರೆ, ಒಮ್ಮೆ ಸಮರಸವಾಗಿ ಬಿಟ್ರೆ ಮತ್ತೆ ಅದನ್ನು ಅಗಲಿಸ್ಲಿಕ್ಕೆ ಬರುವುದಿಲ್ಲ, ಬೇರ್ಪಡಿಸ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಲಿಂಗಾಂಗ ಸಾಮರಸ್ಯ ಅಂತ ಕರೆದು ಶರಣರು. ಸೊ ಈ ಅರ್ಥದಲ್ಲಿ ಆರೂ ಸ್ಥಳದ ಒಂದು ದರ್ಶನವನ್ನು ಇಲ್ಲಿ ಒಬ್ಬ ಶರಣರ ವಚನದೊಳಗೆ ನಾವು ಕಾಣ್ತಾ ಇದ್ದೀವಿ. ಬಹಳ ಸುಂದರವಾಗಿ ಆದಯ್ಯ ಅಂತ ಒಬ್ಬ ಶರಣರು ಹೇಳ್ತಾರೆ. ಸೌರಾಷ್ಟ್ರದಿಂದ ಅನುಭವ ಮಂಟಪಕ್ಕೆ ಬಂದ ಒಬ್ಬ ಶರಣರು ಈ ಷಟ್ಸ್ಥಲದ ಅಂತರಂಗದ ದರ್ಶನವನ್ನು ಬೆಡಗಿನ ವಚನದ ರೂಪದಾಗ ಹೇಳ್ತಾರೆ. ಅದು ಬೆಡಗಿನ ವಚನದ ರೂಪದೊಳಗೆ ರೀ. ಬೀಜ ವೃಕ್ಷ ಯೋಗದಂತೆ ಭಕ್ತಸ್ಥಳ. ಬೀಜ ವೃಕ್ಷ ಯೋಗದಂತೆ. ಬೀಜದೊಳಗೆ ವೃಕ್ಷ ಅದ, ವೃಕ್ಷದ ಬೀಜನ್ನು ಉತ್ಪಾದಿಸ್ತದ. ಸೊ ಬೀಜ ಮೊದಲು ವೃಕ್ಷ ಮೊದಲು ಅಂತ ಲಾಜಿಕಲಿ ತಾರ್ಕಿಕವಾಗಿ ನಾವು ವಿಚಾರ ಮಾಡ್ಕೊಂತ ಹೋದ್ರೆ ತರ್ಕಕ್ಕೆ ಎಂದೂ ಕೊನೆ ಮುಟ್ಟುವುದಿಲ್ರಿ. ತರ್ಕಕ್ಕೆ ಎಂದೂ ಕೊನೆ ಮುಟ್ಟುವುದಿಲ್ಲ. ಅದು ಸಂಶಯ, ಅದು ಸಂದೇಹ ಹಗ ಬೆಳ್ಕಂತ ಹೋಗ್ತದ. ಸಂಶಯಾತ್ಮ ವಿನಶ್ಯತಿ ಅಂತ ಒಂದು ಮಾತು ಹೇಳ್ತಾರೆ ನೋಡ್ರಿ. ಅದಕ್ಕೆ ಸಂಶಯ ಬೇಕು. ಯಾತಕ್ಕೆ? ಜ್ಞಾನಾರ್ಜನೆಗಾಗಿ ನಾವು ಸಂಶಯ ಪಡಬೇಕೇ ಹೊರತು ನನ್ನ ಅಸ್ತಿತ್ವಕ್ಕೆ ನಾನು ಆ ಸಂಶಯ ತಾಳದೆ ಅಂದ್ರೆ ಯಾವುದೂ ವಿಕಾಸ ಆಗೋದಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ ಇಲ್ಲಿ, ಬೀಜ ವೃಕ್ಷ ಯೋಗದಂತೆ ಭಕ್ತಸ್ಥಳ. ಬೀಜ ವೃಕ್ಷ ಯೋಗದಂತೆ. ವೃಕ್ಷ ಸ್ವರೂಪದೊಳಗೆ ಭಕ್ತ ಇದ್ದರೆ ಬೀಜ ಸ್ವರೂಪದೊಳಗೆ ಲಿಂಗತತ್ವ, ಅಂಗತತ್ವ ಲಿಂಗತತ್ವ, ಇವು ಎರಡೂ ಅವಿನಾಭಾವವಾಗ್ಯದ. ಭಕ್ತಾಂಗ ಆಚಾರಲಿಂಗ. ಭಕ್ತ ಸ್ಥಳದಲ್ಲಿ ಭಕ್ತಾಂಗನು ಆಚಾರಲಿಂಗದ ಉಪಾಸನೆ ಮಾಡ್ತಾನ್ರಿ. ಅದಕ್ಕೆ ಷಡಂಗದೊಳಗೆ ಷಡ್ಲಿಂಗೋಪಾಸನೆ ಅನ್ನೋದೇ ಅಂತರಂಗದಲ್ಲಿಯ ಷಟ್ಸ್ಥಲದ ವಿಕಾಸದ ವ್ಯವಸ್ಥೆ ಇದು. ಅದಕ್ಕೆ ಹೇಳ್ತಾರ ಬೀಜ ವೃಕ್ಷ ಯೋಗದಂತೆ ಭಕ್ತಸ್ಥಳ. ಇನ್ನು ಜಲ ಮೌಕ್ತಿಕ ಯೋಗದಂತೆ ಮಹೇಶ್ವರ ಸ್ಥಳ. ಜಲ ಮೌಕ್ತಿಕ. ಜಲವೇ ಸಿಂಪಿಯೊಳಗೆ ಒಂದು ಹನಿ, ಸ್ವಾತಿಯ ಹನಿ ಬಿದ್ದು ಅದು ಸಿಂಪೆ ಮುಚ್ಚಲ್ಪಟ್ಟು ಅದು ನಂತರ ಸಾಗರದ ಆಳಕ್ಕೆ ಹೋಗಿ ಅದು ಅಲ್ಲಿಯೇ ಘನೀಭೂತಗೊಂಡು ಅದು ಮುತ್ತಾಗ್ತದೆ. ಆ ಮುತ್ತೂ ಕೂಡ ಜಲದ ಹನಿಯೇ. ಸಾಗರವೂ ಕೂಡ ಜಲತತ್ವವೇ, ಮುತ್ತೂ ಕೂಡ ಜಲತತ್ವವೇ. ಮಹೇಶ್ವರ ಸ್ಥಳದೊಳಗಣ ನಿಷ್ಠೆ ಏನದ ಅದು ಗುರುಲಿಂಗ ತತ್ವದ ಒಂದು ಉಪಾಸನೆ ಇರೋದರಿಂದ ಮಹೇಶಾಂಗ ಗುರುಲಿಂಗವನ್ನು ಅವಿನಾಭಾವವಾಗಿ ಉಪಾಸನೆ ಮಾಡ್ತಾನೆ. ಆ ಸ್ಥಳದ ದರ್ಶನವನ್ನು ಇಲ್ಲಿ ಆದಯ್ಯ ಶರಣರು ಹೇಳ್ತಾರೆ. ಜಲ ಮೌಕ್ತಿಕ ಯೋಗದಂತೆ ಮಹೇಶ್ವರ ಸ್ಥಳ. ಅನಲ ಕಾಷ್ಠಯೋಗದಂತೆ ಪ್ರಸಾದಿ ಸ್ಥಳ. ಪ್ರಸಾದ ಯಾವಾಗ ಆಕೈತ್ರಿ? ಪದಾರ್ಥ ಡಿವಿನೈಸ್ಡ್ ಆದಾಗ ಪ್ರಸಾದ ಆಕೈತಿ. ಪದಾರ್ಥ ದೈವೀಮಯವಾದಾಗ, ಅದು ದೈವಿ ಕಾರುಣ್ಯದಿಂದ ಪದಾರ್ಥ ಹೋಗಿ ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ. ಗಂಧ ಪದಾರ್ಥ ಅದು ಲಿಂಗಕ್ಕರ್ಪಿಸಿದಾಗ ಸುಗಂಧ ಪ್ರಸಾದವಾಗ್ತದೆ. ರುಚಿ ಪದಾರ್ಥ ಅದು ಲಿಂಗಕ್ಕರ್ಪಿಸಿದಾಗ ಸುರುಚಿಯಾಗಿ ಪರಿವರ್ತನೆ ಆಗ್ತದೆ. ಹೀಗೆ ಷಡ್ರುಚಿಗಳೂ ಕೂಡ ಲಿಂಗಕ್ಕರ್ಪಿತವಾಗಿ 6 ಸ್ಥಳದೊಳಗೆ 6 ಲಿಂಗಕ್ಕೆ ಅರ್ಪಿತವಾಗಿ 6 ಲಿಂಗ ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ರೀ. ಇದೊಂದು ಅದ್ಭುತವಾದ ಶರಣರ ಅಂತರಂಗದ ಸಾಧನೆಯ ವಿಕಾಸದ ಅವಸ್ಥೆಗಳು. ಹಂತ ಬೇರೆ, ಅವಸ್ಥೆಗಳು ಬೇರೆ. ಹಂತ ಅಂದರೆ ತೋರಿಸುವ ಮೆಟ್ಟಿಲುಗಳು, ಅವಸ್ಥೆಗಳು ಅಂದರೆ ಅಂತರಂಗದೊಳಗೆ
ಅನುಭವಿಸುವಂತಹದ್ದು. ಅದನ್ನು ಹೇಳ್ತಾರೆ ಅನಲ ಕಾಷ್ಟ ಯೋಗದಂತೆ ಪ್ರಸಾದಿ ಸ್ಥಳ. ಅನಲ ಅಂದ್ರೆ ಅಗ್ನಿ ತತ್ವ. ಬೆಂಕಿಗೆ ಕಾಷ್ಟ ತಂದು ನಾವು ಹಾಕಿದಾಗ ಆ ಕಾಷ್ಟ ಎಲ್ಲ, ಅದು ಕಾಷ್ಟ ಅಂತಂದ್ರೆ ಪದಾರ್ಥ, ಅದನ್ನು ತಂದು ಹಾಕಿದಾಗ ಅಗ್ನಿ ಸ್ವರೂಪವೇ ಆಗಿಬಿಡ್ತದ, ಅದು ಪ್ರಸಾದಮಯವಾಗ್ತದ. ಆ ಸ್ವರೂಪದಲ್ಲಿ ಪ್ರಸಾದಿ ಸ್ಥಳ ಅಂತಾರೆ ಶರಣರು ಆದೈನವರು. ಅಂದರೆ ಅಲ್ಲಿ ಕಾಷ್ಟ ತನ್ನ ಪೂರ್ವಾಶ್ರಯದ ಗುಣಗಳನ್ನು ಅದರಲ್ಲಿ ಅಗ್ನಿ ತತ್ವದೊಳಗೆ ಸಮಾವೇಶಗೊಳಿಸಿಬಿಡ್ತದೆ, ಅದರಲ್ಲಿ ಸಮರಸಗೊಳಿಸಿಬಿಡ್ತದೆ. ಮುಂದೆ ಕೀಡೆ ಕುಂಡಲಿಗ ಯೋಗದಂತೆ ಪ್ರಾಣಲಿಂಗಿ ಸ್ಥಳ. ಕೀಡೆ ಕುಂಡಲಿಗ ಶಬ್ದ ಆದೈನವರಲ್ಲಿ ಅದ, ಅಪ್ಪ ಬಸವಣ್ಣನವರು ಚಿಂತಕನೂ ಐತ್ರಿ. ಕುಂಡಲಿಗ ನೊಂದು ಕೀಡೆಯ ತಂದು ತನ್ನಂತೆ ಮಾಡಿ ತಲ್ಲ ಎಲೆ ಮಾನವ. ಬಸವಣ್ಣವರೊಂದು ಚಿಂತಕ ಈ ಶಬ್ದ ಬಳಸ್ಯಾರ. ಕುಂಡಲಿಗ ನೊಂದು ಕೀಡೆಯ ತಂದು, ಕುಂಡಲಿಗ ಅಂದ್ರೆ ಕುಡ್ಡಿ ಕುಕ್ಕರ್ರಿ, ಒಂದು ಕೀಡೆ ತೊಗೊಂಬರ್ತದ, ತಂದು ಅದನ್ನೊಂದು ಮಣ್ಣಿಂದು ಸಣ್ಣದೊಂದು ಗೂಡು ಮಾಡಿರ್ತದ ನೋಡ್ರಿ, ಅದರೊಳಗೆ ಇಡ್ತದ. ಇಟ್ಟ ನಂತರ ಆ ಕುಂಡಲಿಗೆನಂತೆಯೇ ಜೀವ ಚೈತನ್ಯದ ಕುಂಡಲಿಗಗಳೇ ಹೊರಗೆ ಬರ್ತಾವ ನಂತರದಲ್ಲಿ. ಇದನ್ನು ಅವರು ಅನುಭವ ಜ್ಞಾನದಿಂದ ನೋಡಿದ್ರು, ಅದಕ್ಕೆ ಆ ವಚನದಲ್ಲಿ ಬಳಕೆ ಮಾಡ್ತಾರೆ. ಕುಂಡಲಿಗ ನೊಂದು ಕೀಡೆಯ ತಂದು ತನ್ನಂತೆ ಮಾಡಿ ತಲ್ಲ ಎಲೆ ಮಾನವ. ಇದು ನೋಡಿ ನಂಬು ಎಲೆ ಮಾನವ, ಇದು ಕೇಳಿ ನಂಬು ಎಲೆ ಮಾನವ. ನಮ್ಮ ಕೂಡಲ ಸಂಗನ ಶರಣರ ಅನುಭವ ಇದಕ್ಕಿಂತ ಕಿರುಕುಳವೇ ಎಲೆ ಮಾನವ ಅಂತ ಕೇಳ್ತಾರೆ. ಕೂಡಲ ಸಂಗನ ಶರಣರ ಅನುಭವ, ಆ ಅನುಭವವನ್ನು ಯಾರ್ಯಾರು ಆಲಿಸ್ತಾರೋ ಅವರೆಲ್ಲ ಅನುಭವಿಗಳಾಗಿ ಪರಿವರ್ತನೆಯಾಗಿರ್ತಾರೆ. ಈ ಒಂದು ದೃಷ್ಟಾಂತವನ್ನು ಇಲ್ಲಿ ಆದಯ ಶರಣರು ಹೇಳ್ತಾರೆ. ಕೀಡೆ ಕುಂಡಲಿಗನಂತೆ ಯೋಗದಂತೆ ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಸ್ಥಳ, ಆ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾಗಿ ಅಲ್ಲಿ ಅನುಭವ ವೇದ್ಯವಾಗ್ತದ. ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭವ ಭಕ್ತಿಯದ. ಮುಂದುವರೆದು ಹೇಳ್ತಾರೆ ಕರಕ ವಾರಿ ಯೋಗದಂತೆ ಶರಣಸ್ಥಳ. ಕರಕ ವಾರಿ, ವಾರಿ ಅಂದ್ರೆ ಜಲ ನೀರು, ಕರಕ ಅಂದ್ರೆ ಆಣೆಕಲ್ಲು. ಬರ್ಪದ ಕಲ್ಲು ಅಂತೀವಲ್ರಿ, ಮಳೆ ಬೀಳುವಾಗ ಬೀಳ್ತೈತಲ್ಲ ಆಣೆಕಲ್ಲು. ಎರಡೂ ನೀರಿನ ಅಂಶವೇ, ಆದರೆ ತೋರಿಕೆಗೆ ಅದು ಆಣೆಕಲ್ಲು ಅನಿಸ್ಕೊಂಡದ, ಇದು ನೀರು ಅನಿಸ್ಕೊಂಡದ. ಮತ್ತು ಆ ಆಣೆಕಲ್ಲು ನೀರಿನೊಳಗೆ ಬಿದ್ದರೆ ಅವು ಎರಡೂ ಮತ್ತೇನಾಗ್ತದೆ, ರೂಪಾಂತರಗೊಂಡು ಪೂರ್ಣ ನೀರಾಗಿ ಬಿಡ್ತದ. ತೋರಿಕೆಯ ಸಂದರ್ಭದಲ್ಲಿ ಮಾತ್ರ ಹಂಗೆ ಶರಣ ಸ್ಥಳ ಏನದ ನೋಡ್ರಿ, ಆನಂದ ಭಕ್ತಿಯ ಅಲ್ಲಿ ಬಂದು ಬಿಡ್ತದ, ಸಮರಸದ ಆ ಪರಮಾನಂದವನ್ನು ಅನುಭವಿಸ್ತಾನೆ. ಅದಕ್ಕೆ ಕರಕ ವಾರಿ ಯೋಗದಂತೆ ಶರಣಸ್ಥಳ. ಆಣೆಕಲ್ಲು ಮತ್ತು ನೀರು ಎರಡೂ ಹೇಗೆ ಅವಿನಾಭಾವ ಸಂಬಂಧ ಹೊಂದಿದೆಯೋ ಹಾಗೆ ಶರಣಸ್ಥಳ ಅದ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಹೇಳ್ತಾರೆ ಉರಿ ಕರ್ಪೂರ ಯೋಗದಂತೆ ಐಕ್ಯ ಸ್ಥಳ. ಉರಿ ಕರ್ಪೂರ, ಕರ್ಪೂರ ಉರಿಗೆ ತಂದು ಸ್ವಲ್ಪ ತಗಲಿಸಿದ್ರೆ ಸಾಕು, ಆ ಕರ್ಪೂರ ಉರಿ ಸ್ವರೂಪವೇ ಆಗಿಬಿಡ್ತದ. ಆ ಉರಿ ಕರ್ಪೂರವನ್ನು ತನ್ನ ಸ್ವರೂಪವಾಗಿಯೇ ಮಾಡ್ಕೊಂಡು ಬಿಡ್ತದ. ಅದು ಅಭಿನ್ನ, ಅಲ್ಲಿ ರೆಸಿಡ್ಯೂ ಉಳಿಯೋದಿಲ್ಲರಿ, ಯಾವುದೇ ಶೇಷ ಉಳಿಯೋದಿಲ್ಲ. ಯಾವುದೋ ಒಂದು ವಸ್ತುವನ್ನು ನಾವು ಸುಟ್ರೆ ಅದಕ್ಕೆ ಅಲ್ಲಿ ಬೂದಿ ಉಳಿದಿರ್ತದೆ, ಆದರೆ ಕರ್ಪೂರಕ್ಕೆ ಮಾತ್ರ ಬೂದಿ ಉಳಿಯೋದಿಲ್ಲ. ಅದಕ್ಕೆ ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಉರಿ ಕರ್ಪೂರ ಯೋಗದಂತೆ ಐಕ್ಯ ಸ್ಥಳ. ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಇವು ಕಾಣಿರಣ್ಣ ಷಟ್ಸ್ಥಳ. ಆದಯ ಶರಣರು ಹೇಳ್ತಾರೆ ನಮ್ಮ ಸೌರಾಷ್ಟ್ರ ಸೋಮೇಶ್ವರನಲ್ಲಿ 6 ಸ್ಥಳದ ದರ್ಶನ ಅಂತರಂಗದೊಳಗೆ ಹೆಂಗಾಗ್ತದ ಅನ್ನೋದಕ್ಕೆ ಭಾಳ ಬೆಡಗಿನ ರೂಪದಲ್ಲಿ, ಇದು ಬೆಡಗು ಅಂದರೆ ರಹಸ್ಯ. ಈ ಉಪನಿಷತ್ತುಗಳ ಜ್ಞಾನದೊಳಗೆ ಒಂದು ಮಾತು ಬರ್ತದ, ಹಂಗೆ ಇದು ರಹಸ್ಯ ರೀ. ಶರಣರೂ ಕೂಡ ಆ ಜ್ಞಾನದ ರಹಸ್ಯವನ್ನು ಇಲ್ಲಿ ಅಂಗವಿಸಿಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಶರಣರು ಹೇಳ್ತಾರೆ ಇದು ರಹಸ್ಯ, ಬೆಡಗು, ಇದು ಹೊರಗೆ ತೋರಿಸೋದಲ್ಲಪ್ಪ, ಅಂತರಂಗದೊಳಗೆ ಅನುಭವಿಸೋದು. ಅದಕ್ಕೆ ಷಟ್ಸ್ಥಳ ಅನ್ನೋದು ಪ್ರತಿಯೊಬ್ಬ ಭಕ್ತನೂ ಕೂಡ
ತನ್ನ ಅಂತರಂಗದೊಳಗ ಅನುಭವಿಸುವಂತಹ ಅವಸ್ಥೆಗಳು. ಅದನ್ನು ಇಲ್ಲಿ ಶರಣ ಆದೈನವರು ಈ ವಚನದೊಳಗೆ ಹೇಳಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಒಂದು ಸುಂದರವಾದ ಒಂದು ವಚನ ಅದ ರೀ, ಅದು ಆದೈನವರದೇ ಭಾಳ ಸುಂದರ ವಚನ ಅದ, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಭಕ್ತಾಂಗ ಯಾವ ರೀತಿ ಆನಂದವನ್ನು ಅನುಭವಿಸ್ತಾ ಹೋಗಿ ಆತ ಸಂಪೂರ್ಣ ತನ್ಮಯನಾಗ್ತಾನ ಅನ್ನೋದು ಅದ. ತನುವಿನಲ್ಲಿ ನಿರ್ಮೋಹ, ಅದು ಭಕ್ತಸ್ಥಳ ರೀ. ಭಕ್ತಸ್ಥಳದೊಳಗೆ ಭಕ್ತನಿಗೆ ತನುವಿನಲ್ಲಿ ನಿರ್ಮೋಹತ್ವ ಇರ್ತದೆ. ಯಾರು ತನುವಿನ ಮೋಹ ನಿರಸನ ಮಾಡಿಕೊಂಡಿರ್ತಾರೋ ಅವನು ಮಾತ್ರ ಭಕ್ತ. ಮನದಲ್ಲಿ ನಿರಹಂಕಾರ, ಅಹಂಕಾರ ಮನದಲ್ಲಿ ನಿರಸನ ಮಾಡಿಕೊಂಡಾತ ಮಹೇಶ್ವರ ಸ್ಥಳದ ಅವಸ್ಥೆಯಲ್ಲಿರುವಾತ. ಚಿತ್ತದಲ್ಲಿ ನಿರಪೇಕ್ಷೆ, ಅದು ಪ್ರಸಾದಿ ಸ್ಥಳದ ಲಕ್ಷಣ. ಪ್ರಾಣದಲ್ಲಿ ನಿರ್ಭಯ, ಅದು ಪ್ರಾಣಿಲಿಂಗಿ ಸ್ಥಳದ ಲಕ್ಷಣ. ವಿಷಯಗಳಲ್ಲಿ ಉದಾಸೀನ, ಅದು ಶರಣನ ಲಕ್ಷಣ. ವಿಷಯಗಳಲ್ಲಿ ಉದಾಸೀನ. ಭಾವದಲ್ಲಿ ದಿಗಂಬರತ್ವ, ಅದು ಐಕ್ಯ ಸ್ಥಳದ ಸ್ವರೂಪ. ಜ್ಞಾನದಲ್ಲಿ ಪರಮಾನಂದ, ಅದು ನಿರವಯ ಸ್ಥಳ ರೀ. ಬಸವಣ್ಣನವರು ಒಂದು ಚೆಂದಾಗಿ ನೋಡಿದ್ವಲ್ಲ, 6 ಸ್ಥಳವನ್ನು ಅಂಗವಿಸಿಕೊಂಡಿರುವಂತಹ ಭಕ್ತಾಂಗ ನಿರವಯ ಸ್ಥಳದಲ್ಲಿ ಆನಂದವಾಗಿ ನಿಲ್ತಾನಲ್ಲ, ಅದನ್ನು ಹೇಳ್ತಾರೆ. ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ. ಭಕ್ತನೇ ಸಾಕ್ಷಾತ್ ಲಿಂಗ ಸ್ವರೂಪಿ, ಆತನೇ ದೇವಸ್ವರೂಪಿ. ಭಕ್ತ ದೇಹಿಕ ದೇವ, ಕೂಡಲ ಸಂಗಮ ದೇವ. ಈ ಸ್ವರೂಪದಲ್ಲಿ ಇಲ್ಲಿ ಶರಣರು ಈ ಒಂದು ತತ್ವವನ್ನು ಅರಿತುಕೊಂಡಾರ ಅಂತ ನಮ್ಗೆ ಅನ್ನಿಸ್ತದೆ. ಬಸವಣ್ಣನವ್ರದ್ದು ಭಾಳ ಜನಪ್ರಿಯ ವಚನ. ಅದೊಂದು ವಚನದೊಂದಿಗೆ ನಮ್ಮ ಷಟ್ಸ್ಥಲದ ಚಿಂತನ ಒಂದು ರೂಪ ತಾಳ್ತದ ಅಂತ ಅನ್ನಿಸ್ತದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಸುಂದರ ವಚನ ರೀ. ಆದರೆ ಈ ವಚನವನ್ನು ನಾವು ಸಹಜವಾಗಿ ಓದಿ ಬಿಡ್ತೇವೆ, ಆದರೆ ಇದು ಸಾಧನೆಯ ಅವಸ್ಥೆಗಳನ್ನು ಬಿಂಬಿಸುವ ವಚನ ಅದ. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಪೃಥ್ವಿ ಇದು ಭಕ್ತಾಂಗನ ಸ್ವರೂಪ. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಇದು ಭಕ್ತ ಸ್ಥಳ. ಗುರುವೆಂಬ ಬೀಜವಂಕುರಿಸಿ, ಮಹೇಶ್ವರ ಸ್ಥಳ, ಬಹಳ ಸೂಕ್ಷ್ಮದರಿ ಇದು. ಲಿಂಗವೆಂಬ ಎಲೆಯಾಯಿತ್ತು, ಪ್ರಸಾದಿ ಸ್ಥಳ. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಪ್ರಾಣಲಿಂಗಿ ಸ್ಥಳ. ಆಚಾರವೆಂಬ ಕಾಯಾಯಿತ್ತು, ಶರಣಸ್ಥಳ. ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು, ಐಕ್ಯ ಸ್ಥಳ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ನಿರವಯ ಸ್ಥಳ. ಈ 6 ಸ್ಥಳದ ದರ್ಶನವನ್ನು ಅಂತರಂಗದೊಳಗೆ ಅನುಭವಿಸುವ ಆ ಭಕ್ತನೇ ನಿರವಯ ಸ್ಥಳಿಯಾಗಿ ನಿಂತು ಬಿಡ್ತಾನೆ. ಅದನ್ನು ಇಲ್ಲಿ ಶರಣರ ಬಸವಣ್ಣನವರ ವಚನದ ಮೂಲಕ ಈ ಒಂದು 6 ಸ್ಥಳದ ಹಂತಗಳನ್ನು, ಅವಸ್ಥೆಗಳನ್ನು ಈಗ ಅನುಭವಕ್ಕೆ ನಾವು ಇನ್ನೊಬ್ಬರಿಗೆ ಹೇಳುವಾಗ ಹಂತ ಅಂತ ಶಬ್ದ ಬಳಸಿದ್ರೂ ಕೂಡ ಅಂತರಂಗದಲ್ಲಿ ಅನುಭವಿಸಬೇಕಾದಾಗ ಅದು ಅವಸ್ಥೆ, ಅದು ಭಕ್ತನ ಅವಸ್ಥೆ, ಮಹೇಶನ ಅವಸ್ಥೆ, ಪ್ರಸಾದಿಯ ಅವಸ್ಥೆ, ಪ್ರಾಣಲಿಂಗಿಯ ಅವಸ್ಥೆ, ಶರಣನ ಅವಸ್ಥೆ, ಐಕ್ಯನ ಅವಸ್ಥೆ. ಅದನ್ನು ಬಹಳ ಸುಂದರವಾಗಿ 8 ಪ್ರಕಾರದ ತತ್ವದ ಒಂದು ಸೂತ್ರವನ್ನು ಇಲ್ಲಿ ಶರಣರು ಹೇಳ್ತಾರೆ. ಭಾಳ ಸುಂದರವಾಗಿ ಅದ ರೀ. 6 ಅಂಗ, 6 ಭಕ್ತಿ, 6 ಶಕ್ತಿ ತತ್ವ, 6 ಚಕ್ರಗಳು, 6 ಲಿಂಗಗಳು, 6 ಹಸ್ತಗಳು, 6 ಪದಾರ್ಥಗಳು, 6 ಪ್ರಸಾದಗಳು. ಅಲ್ಲಿ 6 ಸ್ಥಳಕ್ಕೆ ಸಂಬಂಧಪಟ್ಟಂತೆ ಬಹಳ ಸುಂದರವಾದ ಒಂದು ವಿವರಣೆ ಅದ ರೀ. ಅದನ್ನು ಬಸವ ಸಮಿತಿಯಿಂದಲೇ ಈ ಪುಸ್ತಕ ಬರ್ತದೆ. ಈಗಾಗಲೇ ಅದನ್ನು ನಾನು ಬರೆದು ಸಿದ್ಧಪಡಿಸಿದ್ದೀನಿ, ಬಸವ ಸಮಿತಿಗೆ ಕಳಿಸ್ಬೇಕೀಗ. ಇಲ್ಲಿ ಭಕ್ತಾಂಗನು ಶ್ರದ್ಧಾಭಕ್ತಿಯಿಂದ ಕ್ರಿಯಾಶಕ್ತಿಯೊಂದಿಗಿರುವ ಆಧಾರ ಚಕ್ರದಲ್ಲಿಯ ಆಚಾರಲಿಂಗಕ್ಕೆ ಸುಚಿತ್ತ ಹಸ್ತದಿಂದ ಗಂಧ ಪದಾರ್ಥವನ್ನು ಅರ್ಪಿಸಿ ಸುಗಂಧ ಪ್ರಸಾದವನ್ನು ಅನುಭವಿಸುತ್ತಾನೆ. ಇದು ಒಂದು ವ್ಯಾಖ್ಯೆ ಹೇಳಿದೆ ರೀ ನಾನು.
8 ತತ್ವಗಳನ್ನು ಅಂಗವಿಸಿಕೊಂಡಿರುವ ಭಕ್ತಾಂಗ, ಅದೇ ರೀತಿಯಾಗಿ ಮಹೇಶಾಂಗ, ಹೀಗೆ 6 ಅಂಗಗಳು. ಅಂಗಸ್ಥಲದಲ್ಲಿ ಈ ಲಿಂಗ ತತ್ವದ ಸಾಮರಸ್ಯದ ಆನಂದ ಅನುಭವಿಸುವತ ಯಾರು ಅಂದರೆ ಭಕ್ತಾಂಗನೇ. ಅವನು ಯಾವಾಗ ಪರಮಾನಂದ ಸುಖವನ್ನು ಅನುಭವಿಸ್ತಾನು ಅಂದರೆ ಎಲ್ಲ 6 ಪ್ರಕಾರದ ಪದಾರ್ಥಗಳು 6 ಪ್ರಕಾರದ ಪ್ರಸಾದವಾಗಿ ಪರಿವರ್ತನೆಯಾದಾಗ, ಅದಕ್ಕೆ ಷಡ್ರಸ ಅಂತೀವಲ್ರಿ. ಆ ಷಡ್ರಸಗಳೆಲ್ಲ ಷಡ್ರುಚಿಗಳೇನಿದಾವ ಅವೆಲ್ಲ ಪ್ರಸಾದಮಯವಾದಾಗ ಅಲ್ಲಿ ಭಕ್ತನು ರುಚಿಯ ನರಸಲಾಗದು ಅಂತಾರೆ ನೋಡ್ರಿ ಶರಣರು. ಪ್ರಸಾದ ಕುಂತಾಗ ಏನು ಇದಕ್ಕೆ ಉಪ್ಪು ಭಾಳ ಆಗೈತಿ, ಇವತ್ತು ಖಾರ ಭಾಳ ಆಗೈತಿ, ಒಗರು ಭಾಳ ಆಗ್ಯದ, ಸಿಹಿ ಭಾಳ ಆಗ್ಯದ ಅಂತೀವಲ್ರಿ. ಆದರೆ ಪ್ರಸಾದಿ ಸ್ಥಳದಲ್ಲಿರುವ ಸದ್ಭಕ್ತ ಆ ಪ್ರಸಾದ ಅಂತ ಆರೋಗಣೆ ಮಾಡಿಕೊಳ್ಳುವಾಗ ಅಲ್ಲಿ ರುಚಿಯನ್ನು ರಸಲಾಗದು. ಯಾಕಂದ್ರೆ ಆತ ಅರ್ಪಿಸೋದು ಲಿಂಗತತ್ವಕ್ಕೆ. ಆದ್ದರಿಂದ ಲಿಂಗತತ್ವ ಷಡ್ರಸಗಳನ್ನೆಲ್ಲ ಅದು ಅನುಭವಿಸೋದು, ಆನಂದಿಸೋದು. ಇಲ್ಲಿ ನಾನು ರುಚಿ ಅಂತ ಬಂದಾಗ ಅಂಗದೇಹಿ, ಲಿಂಗ ಶರೀರಿಯಾಗಿ ನಾನು ಲಿಂಗವೇ ಅದನ್ನು ಅನುಭವಿಸ್ತಾನೆ ಎಂದಾಗ ಲಿಂಗ ಪ್ರಸಾದ. ಅದಕ್ಕೆ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಅಂತಾರೆ ಚನ್ನಬಸವಣ್ಣವರು. ಅಂಗಭೋಗ ಅನರ್ಪಿತಪ್ಪ, ಲಿಂಗಭೋಗ ಪ್ರಸಾದ. ಆ ಲಿಂಗಭೋಗವನ್ನು ಪ್ರಸಾದವಾಗಿ ಸ್ವೀಕರಿಸೋದು ಯಾವುದು? ಅದು ಲಿಂಗಾಂಗ. ಅಂಗ ಲಿಂಗಾಂಗವಾದಾಗ ಅದು ಸ್ವೀಕರಿಸ್ತದೆ. ಹೀಗೆ ಅಂತರಂಗದಲ್ಲಿರುವ 6 ಸ್ಥಳದ ಆನಂದವನ್ನು ಅನುಭವಿಸೋದು. ಷಟ್ಸ್ಥಲದೊಳಗೆ ಅಕ್ಕ ಹೇಳುವಂತೆ ಮಹಾದೇವಿ ಅಕ್ಕ ಬಹಳ ಸುಂದರವಾಗಿ ಆ ತಾಯಿ ಹೇಳ್ತಾಳೆ. ಇದು ಐಕ್ಯ ಸ್ಥಳದ ಒಂದು ವಚನದಲ್ಲಿ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತ್ಯನ್ನೇ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನ ನಿನ್ನಲ್ಲಿ ಒಡವೆರೆದ ಬಳಿಕ ನೀನೂ ಎನ್ನೆ. ಆ ಒಂದು ಅವಸ್ಥೆ ಏನದ ಅದು ಸಮರಸ ಭಕ್ತಿಯ ಪರಮಾನಂದ ಸುಖದಲ್ಲಿ ಓಲಾಡುವಂತಹ ಅವಸ್ಥೆ. ಶರಣರು 6 ಸ್ಥಳದ ಅಂತರಂಗದ ಅನುಭಾವವನ್ನು ಅಂಗವಿಸಿಕೊಂಡು ಇಲ್ಲಿಗೆ ಮುಗೀತು ಅಲ್ಲಿ ಅನ್ಲಿಲ್ರಿ. ಶರಣರ ಪೂರ್ವದಲ್ಲಿರುವ ದಾರ್ಶನಿಕ ಪರಂಪರೆಯಲ್ಲಿ ಏನು ಮಾಡಿದ್ರು ಅಂದರೆ ಮೋಕ್ಷವೇ ನಮ್ಮ ಆತ್ಯಂತಿಕ ಅವಸ್ಥೆ ಎಂದಿದ್ರು. ಮೋಕ್ಷವೇ ನಮ್ಮ ಆತ್ಯಂತಿಕ ಅವಸ್ಥೆ, ಮುಗಿತಪ್ಪ ಇನ್ನ. ಅದಕ್ಕೆ ಅವರು ಸಾರೂಪ್ಯ, ಸಾಲೋಕ್ಯ, ಆಮೇಲೆ ಸಾಮೀಪ್ಯ, ಸಾಯುಜ್ಯ ಅಂತ ಚತುರ್ವಿಧ ಫಲ ಪದವಿಗಳನ್ನು ಹೊಂದಿದ್ರು. ಯಾರು? ಶೈವ ಪರಂಪರೆಯ ಶಿವಭಕ್ತರು. ಹೌದಿಲ್ರಿ, ಅವರು ಅದನ್ನ ಅನುಭವಿಸಿದ್ರು 6 ಸ್ಥಳ. ನಮ್ಮ ಶರಣರು ಆ ಹಿನ್ನೆಲೆಯಲ್ಲಿ ಹೇಳೋದಿಲ್ಲ. ಶರಣರು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯದ ಬಗ್ಗೆ ಹೇಳೋದಿಲ್ಲ. ಯಾಕಂದ್ರೆ ಅದು ಮತ್ತೆ ಅಲ್ಲಿ ಭಿನ್ನ ಭಕ್ತಿ ಇರ್ತದ ಅಂತಾರೆ ಅವರು. ಅದಕ್ಕೆ ಶರಣರದು ಸಮರಸ ಭಕ್ತಿ ಆದುದರಿಂದ ಶರಣರು ಲಿಂಗಾಂಗ ಸಾಮರಸ್ಯದ ಸುಖವನ್ನು ಇಲ್ಲಿ ಅನುಭವಿಸ್ತಾ ಇರೋದರಿಂದ ಷಟ್ಸ್ಥಲ ದರ್ಶನ ಅನ್ನೋದು ಶೈವ ಪರಂಪರೆಯ, ಪ್ರಾಚೀನ ಪರಂಪರೆಯ ದಾರ್ಶನಿಕ ಪರಂಪರೆಗೆ ಒಂದು ಹೊಸ ಆಯಾಮವನ್ನೇ ತಂದುಕೊಟ್ಟವರು ಶರಣರು. ಅದಕ್ಕೆ ಶರಣರು ಷಟ್ಸ್ಥಲದ ಸಾಮರಸ್ಯ ಸುಖ ಅನುಭವಿಸಿ ಮತ್ತೆ ಮರಳಿ ಭಕ್ತಸ್ಥಳಕ್ಕೆ ಬಂದು ನಿಲ್ತಾರೆ. ಮರಳಿ ಭಕ್ತಸ್ಥಳಕ್ಕೆ ಬಂದು ನಿಂತು ಮತ್ತೆ ಅವರು ಕ್ರಿಯಾ ಸ್ವರೂಪದೊಳಗೆ ಈ ಪ್ರಪಂಚದೊಳಗೆ ಬಾಳಿ ಬದುಕಿ ತೋರಿಸ್ತಾರೆ. 6 ಸ್ಥಳದ ಸಾಧನೆ ಅಂತರಂಗದಲ್ಲಿ ಪರಿಪೂರ್ಣಗೊಳಿಸಿಕೊಂಡು ಮತ್ತೆ ಈ ಲೋಕದೊಳಗೆ ಶರಣ ನಿಲ್ತಾನೆ. ಅದನ್ನ ಎಲ್ಲ ಶರಣರ ವಚನದಾಗೂ ನಾವು ಕಾಣ್ತೀವಿ. ಮರ್ತ್ಯದೋಳು ನಿಂದ ಅಂತ ಶಬ್ದ ಬಳಸ್ತಾರೆ, ಅಕ್ಕಮಹಾದೇವಿ ತಾಯಿಯವರು ಬಳಸ್ತಾರೆ ನೋಡ್ರಿ. ಮರ್ತ್ಯದೋಳು ನಿಂದ ಶರಣರ ತೋರಿಯನ್ನು ಬದುಕಿಸಾ ಚನ್ನಮಲ್ಲಿಕಾರ್ಜುನ ಅಂತಾರೆ. 6 ಸ್ಥಳದ ಆನಂದವನ್ನು ಅನುಭವಿಸಿದ ಶರಣ ಅಲ್ಲಿಗೆ ನನ್ನ ಸಾಧನೆ ಮುಗೀತು ಅನ್ನೋದಿಲ್ಲ. ಮರಳಿ ಆತ ಭಕ್ತಸ್ಥಳಕ್ಕೆ ಬಂದು ನಿಂತು ಆತ ಈ ಲೋಕಕ್ಕೆ ಮಾದರಿಯಾಗಿ ಬದುಕ್ತಾನೆ. ಅಂತಹ ಶರಣತ್ವದ ಒಂದು ದರ್ಶನವೇ ಇಲ್ಲಿ ಷಟ್ಸ್ಥಲ ದರ್ಶನದಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಅಷ್ಟಾವರಣ ಅಂಗವಾಗಿ, ಪಂಚಾಚಾರ ಪ್ರಾಣವಾಗಿ, ಷಟ್ಸ್ಥಲ ಆತ್ಮವಾಗಿ
ಈ ಸಮರಸ ಭಾವದಿಂದ ಈ ಲೋಕದಲ್ಲಿ ಬದುಕುವಂತಹ ಶರಣ, ಆ ಶರಣನ ಒಂದು ಅವಸ್ಥೆಯ ಚಿತ್ರಣವನ್ನು ನಾವು ಬಸವಾದಿ ಶರಣರ ವಚನಗಳಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಈ ಷಟ್ಸ್ಥಲ ಇದು ಅಂತರಂಗ ಸಾಧನೆಯ ತತ್ವದರ್ಶನ. ಇಂತಹ ಒಂದು ಅದ್ಭುತವಾದ ತತ್ವದರ್ಶನವನ್ನು ಬಸವಾದಿ ಶರಣರು ಕೊಟ್ಟಾರ. ಅದಕ್ಕೆ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾರೆ, ಇಡೀ ಜಗತ್ತಿನ ತತ್ವಜ್ಞಾನದ ಸಾರಸತ್ವ ಅಂದ್ರೆ ಭಾರತೀಯ ತತ್ವಜ್ಞಾನ. ಭಾರತೀಯ ತತ್ವಜ್ಞಾನದ ಸಾರಸತ್ವ ಯಾವುದು ಅಂದರೆ ಅದು ಬಸವ ತತ್ವಜ್ಞಾನ ಅಂತ ಹೇಳ್ತಾರೆ. ಸೊ ಬಸವಾದಿ ಶರಣರ ತತ್ವಜ್ಞಾನದೊಳಗೆ ಇಡೀ ಪ್ರಪಂಚದ ದಾರ್ಶನಿಕ ಪರಂಪರೆಯ ಒಂದು ಚಿತ್ರಣವನ್ನೂ ನಾವು ಕಾಣಬಹುದು. ಮತ್ತು ಅದಲ್ಲದೆ ವಿಶೇಷವಾದ ಸ್ವಾನುಭಾವದ ನೆಲೆಯಲ್ಲಿ ಶರಣರ ತತ್ವದರ್ಶನದ ಒಂದು ಹೊಸತನವನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ತತ್ವದರ್ಶನದ ಚಿಂತನ ಇವತ್ತು ನಮ್ಮ ಬಸವ ಸಮಿತಿಯ ಈ ಅರಿವಿನ ಮನೆಯ ಮೂಲಕ ಇದರ ಒಂದು ಅಧ್ಯಕ್ಷರಾಗಿರುವಂತಹ ಶರಣರಾದ ಅರವಿಂದ ಜತ್ತಿಯವರ ಒಂದು ಸದಿಚ್ಛೆಯಂತೆ ಇಂದು ಬಸವ ಸಮಿತಿಯೊಳಗೆ ಈ ಷಟ್ಸ್ಥಲ ದರ್ಶನದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಬಸವ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಮ್ಮ ಪದಾಧಿಕಾರಿ ಶರಣರಿಗೂ ಕೂಡ ಭಕ್ತಿಯ ಶರಣು ಶರಣಾರ್ಥಿ. ಮೂರು ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ